शन्नो भवत् शन्न इंद्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्मावादिशं प्रथमवादिशं सत्यमवादिशं तन्मामावीत तद्भक्तारमावीत आवीन्माम् आवीत् भक्तारम्। ओम शांति शांति शांति। सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। तस्माज्जातं जगत्सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः। यैर्मे गुरुभिः पूर्वं पदवाक्य प्रमाणतः व्याख्याता सर्ववेदान्तास्तान् नित्यं प्रणतोऽस्म्यहम्। तैत्तिरीयसारस्य मयाचार्य प्रसादतः विस्पष्टार्थरुचीनां हि व्याख्येयं सम्प्रणीयते। ओम नमो ब्रह्मादिभ्यो ब्रह्मविद्या संप्रदायकृभ्यो ऋषिभ्यो नमो महद्भ्यो नमो गुरुभ्यः। सर्वोपप्रवरेद प्रज्ञानघन प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपाद सद्गुरुभ्यो नमः। सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। नथीहि भगवो ब्रह्म ನೀರು ತುಂಬಾ ಬಂದು ಮಾಡಿದಿರಲ್ಲ ಎಲ್ಲಿ ಯಾವ ಊರಲ್ಲಿ ತುಂಬಾ ಮಳೆಯಾಗಿ ಮಳೆ ಆಗ್ಬಿಟ್ಟು ಬಾಂಬೆನಾ ಗುರುಗಳೇ ಈಗ ಯಾವ್ದು ಓದ್ಬೇಕು ಭಾಷ್ಯ? ಯದ್ವೈ ತತ್ ಸುಕೃತಂ ರಸೋ ವೈ ಸಹ ರಸಗೃಹ್ಯೇವಾಯಂ ಬುದ್ಧಾನಂದಿ ಭವತಿ ಇತಶ್ಚ ಅಸ್ತಿ ಕುತಃ ಪ್ರಾಣನಾದಿ ಕ್ರಿಯಾದರ್ಶನಾತ್. ಯಾವ ಅನುಭವದಿಂದ ಎಲ್ಲವೂ ಸಿದ್ಧವಾಗತ್ತೋ ಆ ಅನುಭವವನ್ನ ಇವುಗಳಿಂದ ಮಂದಾಧಿಕಾರಿಗಳಿಗೋಸ್ಕರ ಅನುಭವ ಸ್ವರೂಪನಾದ ಪರಮಾತ್ಮ ಇದ್ದಾನೆ ಅಂತ. ಇತಶ್ಚ ಅಸ್ತಿ, ಈ ಕಾರಣದಿಂದಲೂ ಆತ್ಮನ ಇದ್ದಾನೆ, ಆನಂದ ಸ್ವರೂಪನಾದ ಆತ್ಮ ಇದ್ದಾನೆ. ಅಲ್ಲ ಸ್ವಾಮಿ, ಅವನಿಂದ ಇದೆಲ್ಲ ಸಿದ್ಧವು. ಯತ್ ಸಿದ್ಧ ವಿಧಮ ಸಿದ್ಧಿ ಯದ ಸಿದ್ಧವು ನಕಿಂಚನ. ಯಾವ ಅನುಭವ ರೂಪನಾದ ಪರಮಾತ್ಮನು ಇಲ್ಲ ಅಂತ ಆದ್ರೆ ಸಾಕ್ಷಿ ಈ ಜಗತ್ತೇ ಇರೋಲ್ಲ. ಎಚ್ಚರ ಸಾಕ್ಷಿ ಕನಸನ್ನು ನೋಡಕ್ ಹೊರಟ್ರೆ ಎಚ್ಚರ ಎಲ್ಲಿ ಉಳಿಯತ್ತೆ? ಹಾಗೆ ಅನುಭವ ರೂಪನಾದ ಆತ್ಮನಿಂದಲೇ ಈ ಜಗತ್ತಿನ ಅಸ್ತಿತ್ವ. ಆದರೆ ಜಗತ್ತಿನ ಅಸ್ತಿತ್ವದಿಂದ ಮಂದಾಧಿಕಾರಿಗಳಿಗೋಸ್ಕರ ಇಲ್ಲಿಂದ ಆ ಕಡೆ ಹೋಗೋಕೆ ದಾರಿ ತೋರಿಸ್ತಾ ಇದ್ದಾರೆ. ಈ ಕಾರಣದಿಂದಲೂ ಪರಮಾತ್ಮನು ಇದಾನೆ. ಅಸ್ತಿ ಬ್ರಹ್ಮ, ಬ್ರಹ್ಮ ಅನ್ನೋದು ಇದೆ. ಕುತಃ, ಯಾವುದು ಕಾರಣ ಅಂತಂದ್ರೆ ಬನ್ನಿ, ಪ್ರಾಣನಾದಿ ಕ್ರಿಯಾದರ್ಶನ. ಮನುಷ್ಯನ ಮೊಟ್ಟ ಮೊದಲನೇ ಕ್ರಿಯಾ ಪ್ರಾಣನ ಉಸಿರಾಟ. ಉಸಿರಾಟದಿಂದ ಆರಂಭ ಮಾಡಿ ಉಳಿದ ಕ್ರಿಯೆಗಳೆಲ್ಲ ನಡೆಯುತ್ತೆ. ಈ ಕ್ರಿಯೆಗಳು ನಮಗೆ ಆನಂದ ರೂಪನಾದ ಬ್ರಹ್ಮವಿದೆ. ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ವಲ್ಲ, ಆ ಆನಂದ ಸ್ವರೂಪನಾದ ಬ್ರಹ್ಮ ಇದಾನೆ ಅನ್ನೋದನ್ನ ಈ ಪ್ರಾಣನಾದಿ ಕ್ರಿಯೆಗಳಿಂದ ನಾವು ಕಂಡುಕೋಬಹುದು. ಇದು ಲಕ್ಷಣವೇ ಹೊರತು ಬರೀ ಊಹೆಯಲ್ಲ. ಇದನ್ನ ಮಾಡಬೇಕಾದ್ರೆ ಏನೋ ಒಂದು ಆನಂದ ಇರಬೇಕು ತಾನೆ. ಆನಂದ ಇಲ್ಲದೆ ಯಾರಾದ್ರೂ ಉಸಿರಾಡ್ತಾರ? ಅಥವಾ ಆನಂದ ಇಲ್ಲದೆ, ಸುಖ ಇಲ್ಲದೆ ಯಾರಾದ್ರೂ ಕೆಲಸ ಮಾಡ್ತಾರ? ಈ ಮನುಷ್ಯನಿಗೆ ಅನುಭವ, ಜ್ಞಾನ, ಪ್ರೇಮ,
ಆನಂದ. ಈ ನಾಲ್ಕು ಒಂದಾದ್ಮೇಲೆ ಒಂದ್ ಬರೋದು. ಮೊದಲು ಅನುಭವ ರೂಪನಾಗಿರಬೇಕು. ಅನುಭವದಿಂದ ಜ್ಞಾನಕ್ಕೆ ಬರುವಾಗ ದಾರಿ ತಪ್ಪಾರದು, ಕಲ್ಪನೆ ಸೇರ್ಬಿಡತ್ತೆ ನಮ್ಗೆ. ಅನುಭವ ಜ್ಞಾನ ಅನ್ನೋದು ಬುದ್ಧಿಗೆ ಸೇರಿದ್ದು, ಅನುಭವ ಅನ್ನೋದು ಆತ್ಮನ ಸ್ವರೂಪ. ಆತ್ಮಸ್ವರೂಪ ಸಾಕ್ಷಿ ಅನುಭವದಿಂದ ಬುದ್ಧಿ ಜ್ಞಾನ ಮಾಡ್ಕೊಳ್ಳುವಾಗ ಏನ್ ಮಾಡುತ್ತೆ ಅಂದ್ರೆ, ಇಂದ್ರಿಯಾನುಭವ ಅಂತಃಕರಣಾನುಭವ ಬೆರೆಸ್ಕೊಂಡು ಕಲ್ಪನೆ ಶುರು ಮಾಡತ್ತೆ, ಹಾಗಿದೆ ಹೇಗಿದೆ ಅಂತ. ಅನುಭವ ಜ್ಞಾನದಲ್ಲೂ ನಡುವೆ ಅನುಭವವನ್ನು ತಪ್ಪಿಸ್ಕೋಬಹುದು, ಜ್ಞಾನದಲ್ಲೂ ತಪ್ಪು ಬರ್ಬೋದು. ಅಂದ್ರೆ ಕಲ್ಪನಾ ಮಿಶ್ರಿತ ಜ್ಞಾನ. ಜ್ಞಾನವಾದ ಮೇಲೆ ಮನುಷ್ಯನಿಗೆ ಪರಿಪೂರ್ಣವಾದ ಒಂದು ಪ್ರೇಮ ಬರಬೇಕು. ಜ್ಞಾನವಿಲ್ಲದೆ ಹೋದ್ರೆ ಪ್ರೇಮ ಬರೋಲ್ಲ. ನಿಂಗೆ ಅರಿವೇ ಇಲ್ಲ ಅಂದ್ರೆ ಇಷ್ಟವಾಗೋದು ಹಾಗಪ್ಪ. ಅದು ಕಾಮವೇ ಇರಲಿ ಅಥವಾ ಪರಿಶುದ್ಧವಾದಂಥ ಒಂದು ಇದೇ ಇರಲಿ, ಪ್ರೇಮವೇ ಇರಲಿ, ಅದು ಗೊತ್ತೇ ಇಲ್ಲ ಅಂದ್ರೆ ಹೇಗಾಗತ್ತ? ಗೊತ್ತಿಲ್ಲದೆ ಇರೋದನ್ನು ಪ್ರೀತಿಸ್ತೀವ ನಾವು? ಗೊತ್ತಿಲ್ಲದೆ ಇರೋದ್ರಿಂದ ಒಂದು ಪ್ರೇಮ ಅನ್ನೋದು ಉಂಟಾಗತ್ತಾ? ಅಂದ್ರೆ ಜ್ಞಾನಕ್ಕೂ ಪ್ರೇಮಕ್ಕೂ ನಂಟು. ಆದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಜ್ಞಾನ ಆದ್ಮೇಲೆ ಪ್ರೇಮ ಬರ್ತಾ ಇಲ್ಲ, ಕಾಮ ಬರ್ತಾ ಇದೆ. ಅದು ದಾರಿ ತಪ್ಪಿಸ್ತಾ ಇದೆ. ಕಾಮ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಜ್ಞಾನದಲ್ಲಿ ದೋಷ ಇದೆ. ನಾವು ತಿಳ್ಕೊಳ್ಳುವಾಗ ಏನ್ ಮಾಡ್ತೀವಿ, ಕಲ್ಪನೆಯ ಜೊತೆಯಲ್ಲಿ ಮಿಶ್ರಿತ ಹೀಗಿದೆ ಅಂತೀವಿ. ಇಂದ್ರಿಯಗಳು ಪ್ರಪಂಚದ ತುಂಡು ತುಂಡಾದ ಅನುಭವದ ಮಾಹಿತಿ ಕೊಡುತ್ತೆ. ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮನಸ್ಸು ಒಂದು ತಿಳುವಳಿಕೆ ಮಾಡ್ಕೋಬೇಕು. ಆ ಮನಸ್ಸು ಸ್ವಲ್ಪ ಕಲ್ಪನೆ ಸೇರಿಸ್ಕೊಂಡು, ಹಾಗಿದೆ ಅಲ್ವಾ, ಹೀಗಿದೆ ಅಲ್ವಾ ಅಂತ ಸೇರಿಸ್ಕೊಂಡು, ಚೆನ್ನಾಗಿದೆ ಶುರು ಆಯ್ತಪ್ಪ ಬಂತು. ಜ್ಞಾನದ ಜೊತೆಯಲ್ಲಿ ಏನ್ ಬಂತು? ಇಚ್ಛೆ. ಕಲ್ಪನೆ ನಿಶ್ಚಯ ಆಯ್ತಲ್ಲ, ಆಮೇಲೆ ಇಚ್ಛೆ ಬಂದ್ಬಿಟ್ರೆ ಕರ್ಮಕ್ಕೆ ಬಂದ್ಬಿಡ್ತೀರಿ ನೀವು. ಪ್ರೇಮಕ್ಕೆ ಹೋದ್ರೆ ಆನಂದಕ್ಕೆ ಹೋಗ್ತೀರಿ ನೇರವಾಗಿ. ಅದು ಕವಲುದಾರಿಗಳು. ಹೀಗೆ ಪರಮಾತ್ಮನ ಪ್ರೇಮಕ್ಕೆ ಹೋಗ್ಬೇಕಾಯ್ತು ನಾವು. ಜ್ಞಾನದಿಂದ ಪರಮಾತ್ಮನ ಪ್ರೇಮ ಅಂದ್ರೆ, ಬುದ್ಧಿಯಲ್ಲಿ ಭಗವಂತನ ನಿಜವಾದ ಸ್ವರೂಪದ ಒಂದು ಆನಂದವನ್ನು ಅನುಭವಿಸ್ಬೇಕು ಅಂತಿದ್ರೆ ಅದರ ಜ್ಞಾನ, ಆ ಪ್ರೇಮ ಪೂರ್ಣವಾಗಬೇಕು. ಪ್ರೇಮದಿಂದ ಆನಂದ. ಆನಂದ ಆತ್ಮ ತಾನೆ. ಮನುಷ್ಯನಿಗೆ ಎಲ್ಲಾದ್ರೂ ಪ್ರೇಮ ಇಲ್ಲ ಆನಂದ ಇದೆ ಒಂದು ಉದಾಹರಣೆ ಹೇಳೋ, ಬರೋದೇ ಇಲ್ಲ. ಹೇಗೆ ಗೊತ್ತಿಲ್ಲದೆ ಇರೋದನ್ನು ತಿಳಿಸೋಕ್ ಬರಲ್ವೋ, ಹೇಗೆ ಪ್ರೀತಿ ಇಲ್ಲದೆ ಇದ್ರೂ ಆನಂದ ಬರಲ್ಲ. ಒಂದಕ್ಕೊಂದಕ್ಕೆ ಲಿಂಕ್ ಅದು. ಅನುಭವವಿಲ್ಲದೆ ಜ್ಞಾನ ಬರೋದಿಲ್ಲ, ಜ್ಞಾನವಾಗದೆ ಹೋದ್ರೆ ಪ್ರೀತಿ ಅನ್ನೋದು ಬರೋದಿಲ್ಲ, ಪ್ರೀತಿ ಅನ್ನೋದು ಬರದೆ ಹೋದ್ರೆ ಸುಖ ಅನ್ನೋದು ಬರೋದಿಲ್ಲ. ಯಾರಿಗಾರು ಆಗ್ಲಿ ಇದು ನಾಲ್ಕು ಸುನಿಶ್ಚಿತ. ಗೊತ್ತು, ನೋಡಿದೀನಿ ನಾನು, ಇಲ್ಲೇ ನೋಡಿದ್ದೀನಿ, ಎಲ್ಲ ನೋಡಿದೀನಿ ನಿಮ್ಮನ್ನ. ಹೀಗೆ ಪರಮಾತ್ಮನು ಅನುಭವ ರೂಪನಾಗಿ ಎಲ್ಲಕ್ಕೂ ಆಧಾರವಾಗಿದ್ರು, ಆನಂದ ರೂಪನಾದ ಆ ಪರಮಾತ್ಮನನ್ನ ಈ ಕಡೆಯಿಂದ ಕಾಮ ಕರ್ಮ ಅಂತ ಕವಲ್ದಾರಿ ಇದೆ ಅಲ್ಲಿ. ಜ್ಞಾನದಿಂದ ಕಾಮ, ಕಾಮದಿಂದ ಕರ್ಮ. ಆ ಜ್ಞಾನ ಏನಾಗಿದೆ? ತಪ್ಪು ತಿಳುವಳಿಕೆ ಇದೆ ಅಲ್ಲಿ, ಅವಿದ್ಯಾ ಕಾಮ ಕರ್ಮ. ಆದ್ರಿಂದ ಕಾಮದ ಕಡೆ ಬಂದ್ವಿ. ಆದ್ರೂ ಪರವಾಗಿಲ್ಲ, ಶ್ರುತಿ ಕರುಣೆಯಿಂದ ನಾವು ಅಷ್ಟು ದಡ್ಡರಾದ್ರೂ ಪರವಾಗಿಲ್ಲಪ್ಪ, ನೀನ್ ಮಾಡ್ತಾ ಇದೀಯಲ್ಲ, ಸುಖತ್ತಾನೆ ಮಾಡೋದು. ಆ ಸುಖ ಸ್ವರೂಪನ ಆತ್ಮ ಅಂತ ಈ ಕ್ರಿಯೆಗಳಿಂದ ಪರಮಾತ್ಮನನ್ನ ಊಹೆ ಮಾಡ್ತಾ ಇದ್ದಾರೆ. ಪ್ರಾಣನಾದಿ ಕ್ರಿಯಾ ದರ್ಶನ. ಪ್ರಾಣನ ಮೊದಲಾದ ಕ್ರಿಯೆಗಳು. ಪ್ರಾಣ ಅನ್ನೋದು ಪರಿಸ್ಪಂದ, ಚಲನ ಅಂತ ಎರಡೇ ಕ್ರಿಯೆ ಇರೋದು ಪ್ರಾಣನಲ್ಲಿ. ನೀವು ಈಗಿನ ಸೈನ್ಸ್ ಪ್ರಕಾರ ಎನರ್ಜಿ ಅಂತೀವಲ್ಲ, ಎನರ್ಜಿಯಲ್ಲಿ ಎರಡೇ ಇರೋದು, ಇಲ್ಲ ಚಲನೆ, ಇಲ್ಲ ಪರಿಸ್ಪಂದ. ಪರಿಸ್ಪಂದ ಅಂದ್ರೆ ಇದ್ದ ಜಾಗದಲ್ಲೇ ಕಂಪನ, ಕಂಪನ ಚಲನ, ಎರಡೇ ಇರೋದು. ಇನ್ನು ಯಾವ ಕ್ರಿಯೆ ಇಲ್ಲ, ಎಲ್ಲಾ ಕ್ರಿಯೆಯು ಎರಡರಲ್ಲೇ ಅಡಕವಾಯ್ತು. ಹೀಗೆ ಪ್ರಾಣನಾದಿ ಕ್ರಿಯಾ ದರ್ಶನ ಅಂತಂದ್ರು. ಅಯಮಪಿ ಹಿ ಪಿಂಡ, ಅಯಮಪಿ ಹಿ ಪಿಂಡ ಜೀವತಃ ಪ್ರಾಣೇನ ಪ್ರಾಣಿತಿ, ಜೀವತಃ ಪ್ರಾಣೇನ ಪ್ರಾಣಿತಿ, ಅಪಾನೇನ ಅಪಾನಿತಿ, ಅಪಾನೇನ ಅಪಾನಿತಿ. ಏವಂ ಏವಂ ವಾಯವೀಯಾಃ ಐಂದ್ರಿಯಕಾಶ್ಚ ಚೇಷ್ಟಾಃ, ವಾಯವೀಯಾಃ ಐಂದ್ರಿಯಕಾಶ್ಚ ಚೇಷ್ಟಾಃ ಸಂಹತೈಃ ಕಾರ್ಯಕರಣೈಃ ಸಂಹತೈಃ ಕಾರ್ಯಕರಣೈಃ ನಿರ್ವರ್ತ್ಯಮಾನಾ ದೃಶ್ಯಂತೆ. ನಿರ್ವರ್ತ್ಯಮಾನಾಃ ದೃಶ್ಯಂತೆ. ತಚ್ಚ ಏಕಾರ್ಥವೃತ್ತಿತ್ವೇನ ಸಂಹನನಂ, ಏಕಾರ್ಥವೃತ್ತಿತ್ವೇನ ಸಂಹನನಂ ನ ಅಂತರೇಣ ಚೇತನಂ, ನ ಅಂತರೇಣ ಚೇತನಂ ಅಸಂಹತಂ ಸಂಭವತಿ, ಅಸಂಹತಂ ಸಂಭವತಿ, ಅನ್ಯತ್ರ ಅದರ್ಶನ. ಅನ್ಯತ್ರ ಅದರ್ಶನ. ಭಾಷ್ಯಕಾರರು ಸಾರ್ವತ್ರಿಕ ಅನುಭವದ ಮೇಲೆ ಒಂದೊಂದ ಬರಿತಾ ಹೋಗ್ತಾ ಇದ್ದಾರೆ. ಈಗ ಜೀವತಃ ಅಂದ್ರು, ಜೀವ ಇದ್ದವನಿಗೆ ಉಸಿರಾಟ. ಜೀವನ ಶಬ್ದಕ್ಕೆ ಜೀವ ಪ್ರಾಣಧಾರಣ ಅಂತ. ಜೀವ ಆ ವಾಕ್ಯದಲ್ಲಿ ಜೀವತಃ ಅನ್ನೋದೇ ಪ್ರಧಾನ. ಅಯಮಪಿ ಹಿ ಪಿಂಡ ಜೀವತಃ, ಬದುಕಿರೋ ಜೀವ ಅಧ್ಯಕ್ಷನಾಗಿ ಆ ಪ್ರಾಣನನ್ನ ತಾನು ಹಿಡ್ಕೊಂಡಿದ್ರೆ ಆ ಪ್ರಾಣ ಅವನಿಗೋಸ್ಕರ ಕೆಲಸ ಮಾಡ್ತಾನೆ. ಪ್ರಾಣೇನ ಪ್ರಾಣಿತಿ, ಅಪಾನೇನ ಅಪಾನಿತಿ. ಪ್ರಾಣೇನ ಪ್ರಾಣಿತಿ ಯೋ ಅಪಾನೇನ ಅಪಾನಿತಿ ಅಂತ
ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯರು ಹೇಳಿದ್ದಾರೆ, ನೆನಪಿದೆಯಾ? ಹೀಗೆ ಹೇಳ್ತಿ ಹಾಗೆ ಹೇಳ್ಬೇಡ ಅಂತ ಹೇಳಿದಾಗ ದೃಷ್ಟೇ ದ್ರಷ್ಟ ಅನ್ನೋದು. ಈಗಾದ್ರೂ ಹೇಳಲಿಲ್ಲ ಅಂತ ಅವರು ಚರ್ಚೆಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯೋ ಪ್ರಾಣೇನ ಪ್ರಾಣಿತಿ ಯೋ ಅಪಾನೇನ ಅಪಾನೀತಿ, ಅಲ್ಲೇ ದೈರ್ಘ್ಯಂ ಛಾಂದಸಂ ಅಂತ ಬರೆದಿದ್ದಾರೆ. ಅಪಾನೀತಿ ಇಲ್ಲ ಅಪಾನೀತಿ ಅದು. ಏವಂ ವಾಯವೀಯ ಅಂದ್ರೆ ದೇಹದಲ್ಲಿ ಒಂದೇ ಪ್ರಾಣ 5 ಭಾಗವಾಗಿ ವಾಯೋ ಇಮಾಹ ವಾಯವೀಯಾಹ ಚೇಷ್ಟಾಹ ವಾಯವೀಯಾಹ. ವಾಯುವು ಪ್ರಾಣರೂಪನಾಗಿ ಪ್ರಾಣಾಪಾನ ವ್ಯಾನೋದಾನ ಸಮಾನ ಹೃದಯ ಪ್ರಾಣೋ ಗುದೇಪಾನೋ ಸಮಾನೋ ನಾಭಿ ಸಂಸ್ಥಿತ. ಇದು ಅಮರಕಾರ, ಭಾಷ್ಯಕಾರರು ಬೇರೆ ಬರೆದಿದ್ದಾರೆ. ಹೀಗೆ ಪ್ರಾಣೇನ ಪ್ರಾಣಿತಿ ಅಪಾನೇನ ಅಪಾನಿತಿ ಅಂದ್ರೆ ಯಾವುದೇ ಚೇಷ್ಟೆ ಮಾಡಬೇಕಾದ್ರೂ ಆ ಚೈತನ್ಯ ಒಳಗಿರ್ಬೇಕು, ಅವನಿಗಾಗಿ ಮಾಡಬೇಕು. ಇದು ಒಂದು ವ್ಯವಸ್ಥೆ ಇದೆಯಲ್ಲ, ಪ್ರಪಂಚದ ವ್ಯವಸ್ಥೆ, ಅದರಲ್ಲಿ ಒಬ್ಬ ಚೇತನ, ಇನ್ನು ಉಳಿದ ಅಚೇತನವಲ್ಲ ಅವನಿಗಾಗಿ. ಸಂಹತಾನಾಂ ಪರಾರ್ಥತ್ವಾತ್. ಬಸ್ ಹೋಗ್ತಾ ಇದೆ ಅಂದ್ರೆ ಒಳಗ್ ಚೇತನ ಇರ್ಬೇಕು ಸ್ವಾಮಿ, ಸ್ಕೂಟರ್ ಹಂಗೆ ಓಡೋದಿಲ್ಲ. ಚೇತನಕ್ಕಾಗಿ ಅಚೇತನಗಳು ಒಟ್ಟುಗೂಡಿ ಕೆಲಸ ಮಾಡ್ತಾ ಇವೆ. ದೇಹದಲ್ಲೂ ಅಷ್ಟೇ, ಕುಟುಂಬದಲ್ಲೂ ಅಷ್ಟೇ, ರಾಷ್ಟ್ರದಲ್ಲೂ ಅಷ್ಟೇ, ಒಂದೇ ಚೇತನ ಇರೋದು. ಬಾಕಿ ಎಲ್ಲ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ಬೇಕು. ಕೈಕಾಲು ಕೆಲಸ ಮಾಡೋದವರೆಗೆ ಜೀವನಿಗಾಗಿ. ಆ ಜೀವನು ಆನಂದ ಸ್ವರೂಪನಾದ್ರಿಂದ ಎಲ್ಲಾ ವಾಯವೀಯಾ ಐಂದ್ರಿಯಿಕಾ ಇಂದ್ರಿಯಾನಾಂ ಇಮೆ ಸಂಬದ್ಧ ಐಂದ್ರಿಯಿಕಾಶ್ಚ ಚೇಷ್ಟ. ಇಂದ್ರಿಯಗಳನ್ನ ಎಷ್ಟು ಅಂತ ಹೇಳೋದು ನಾವು? ಪಂಚೇಂದ್ರಿಯ. ನೀವು ಎಷ್ಟು ಹೇಳ್ತೀಯಾ ಇಂದ್ರಿಯಗಳು? ಎಷ್ಟ ಇಂದ್ರಿಯಗಳು? 11. ಸಿದ್ಧಾಂತ 11, 12, 12, 8, 9 ಕತಿಗ್ರಹ ಅಷ್ಟ ಕಡೆ ಭಾಷ್ಯಕಾರ ಪ್ರಮಾಣ. ನಮ್ಗೆ ಬಾಕಿದೆಲ್ಲ ಮುಖ್ಯ ಅಲ್ಲ. ಸೂತ್ರಕಾರರು ಏನಾದ್ರು ಹೇಳಿ, ಅದ ಸೂತ್ರಕಾರರು ಏನಾದ್ರು ಬರೀಲಿ, ಭಾಷ್ಯಕಾರರು ಅದು ಅಲ್ಲಿ ಸ್ವಾಮಿಗಳು ಟಿಪ್ಪಣಿ ಕೊಟ್ಟಿದ್ದಾರೆ. ಯಾವಾಗ ಬುದ್ಧಿಯನ್ನು ಮನಸ್ಸನ್ನು ಬೇರೆ ಮಾಡ್ತೇವೋ ಅವಾಗ 11, 12 ಆಗತ್ತೆ. ಒಟ್ಟು 11 ವಿಧವಾದ ಕ್ರಿಯೆಗಳಿರೋದು. ಕ್ರಿಯೆಗಳು 11 ವಿಧವಾದ್ರಿಂದ ಕರ್ಮೇಂದ್ರಿಯ ಕ್ರಿಯೆ 5 ತರಹ, ಜ್ಞಾನೇಂದ್ರಿಯ ಕ್ರಿಯೆ 5 ತರಹ, ಮನಸ್ಸು 11 ತರಹ ಕ್ರಿಯೆನ 11 ಇಂದ್ರಿಯ ಅಂತ ಮಾಡಿದ್ರು. ಮನಸ್ಸಲ್ಲೇ ಮತ್ತೆ ವೆರೈಟಿ ಇರಬಹುದು, ಬಾಕಿ ಇಂದ್ರಿಯಗಳಲ್ಲೂ ವೆರೈಟಿ ಇರಬಹುದು, ಅದೆಲ್ಲ ಮುಖ್ಯ ಅಲ್ಲ. 11 ವಿಧವಾದ ಕ್ರಿಯೆಗಳು. ಹಾಗೆ ಇಂದ್ರಿಯ ಕ್ರಿಯೆಗಳು ಕೂಡ ಆ ಇಂದ್ರಿಯಕ್ಕೋಸ್ಕರ ನೋಡಲ್ಲ. ಕಣ್ಣು ಕಣ್ಣಿಗಾಗಿ ನೋಡಲ್ಲ. ಕಣ್ಣು ಯಾರಿಗಾಗಿ ನೋಡತ್ತೆ? ಆ ಜೀವನ. ಅದು ಮುಖ್ಯ ಪ್ರಾಣಂದು ಸ್ವತಂತ್ರವಾದ ಕ್ರಿಯೆ ಇಲ್ಲ, ಎಲ್ಲಾ ಕ್ರಿಯೆಗಳು ಜೊತೆಲಿ ಸೇರಿರೋದು. ಅಲ್ಲಪ್ಪ, ಬಾಹ್ಯ ಪ್ರಪಂಚದ ಅಂತ ಗೊತ್ತಾ ನಾನು? ಇಂದ್ರಿಯ ಅಂದ್ರೆ ಹೊರಗಿನ ವಿಷಯದ ಜೊತೆಯಲ್ಲಿ ಇರ್ಬೇಕು. ಅಲ್ಲಿ ಅದಕ್ಕೆ ಮುಖ್ಯ ಪ್ರಾಣ ಸೇರಿಸ್ಲಿಲ್ಲ ಅವರು. ಅದು ಹೊರಗೆ ಹೋಗುತ್ತಲ್ಲ, ಹೊರಗೆ ಹೋಗುತ್ತೋ ಒಳಗೆ ಹೋಗುತ್ತೋ ಪ್ರಪಂಚಕ್ಕೆ ಸಂಬಂಧ ಇದೆ. ಪ್ರಾಣ ಹಾಗಲ್ಲ, ಸುಮ್ಮನೆ ಶರೀರದಲ್ಲಿ ಕ್ಲೀನಿಂಗ್ ಮಾಡೋದಷ್ಟೇ. ಹೀಗೆ ಚೇಷ್ಟಾಹ ಸಂಹತೈ ಕಾರ್ಯಕರಣ. ಸಂಹತೈನ ಪದದಲ್ಲೇ ಒಟ್ಟಾಗಿ ಮಾಡೋರು ಒಬ್ಬ ವಿಲಕ್ಷಣನಾದ ಚೇತನನಿಗೋಸ್ಕರ. ಅಚೇತನವೆಲ್ಲ ಕೂಡಿ ಮಾಡಿದ್ರೆ ಮನೆ ಅಚೇತನವಾಗಿ ಅಸಂಬ್ಲಿಮ್ ಆಗಿದೆ ಅಂದ್ರೆ ಒಬ್ಬ ಒಳಗೆ ಚೇತನ ಅವನಿಗೋಸ್ಕರ ಆಗತ್ತೆ. ಇದು ಮಂದಾಧಿಕಾರಿಗಳಿಗೆ ಆ ಚೇತನವನ್ನ ಇದರಿಂದ ನೀವು ಊಹೆ ಮಾಡ್ಕೊಳ್ಳಿ ಅಂದ್ರೆ ಲಕ್ಷಣ ಮಾಡ್ಕೊಳ್ಳಿ ಅಂತ. ಲಕ್ಷಣ ಊಹೆ ಅಂದ್ರೆ ತರ್ಕ ಅಲ್ಲ. ಕಾರ್ಯಕರಣ ದೇಹೇಂದ್ರಿಯಗಳಿಂದ ನಿವರ್ತ್ಯಮಾನ ಅಲ್ಲ, ನಡೀತಾ ಇವೆ ಅಂತ. ನಿವರ್ತದೆ ಹಿಂತಿರುಗುತ್ತಾನೆ ತಾಬಿಡತ್ತೆ. ನಿರ್ವರ್ತ್ಯಮಾನ ದೃಶ್ಯಂತೆ ತಚ್ಚ ಏಕಾರ್ಥವೃತ್ತಿತ್ವೇನ ಸಂಹನನಂ ಆಂತರೇಣ ಚೇತನಂ ಅಸಂಹತಂ ಸಂಭವತಿ. ದೃಶ್ಯಂತೆ ಅನ್ನೋದು ಅನುಭವದ ಅನುವಾದ. ಈ ರೀತಿ ಕಾಡ್ತಾ ಇದೆ. ಆ ತರ ಕಾಡ್ತಾ ಇರೋದು ಒಬ್ಬನಿಗಾಗಿ, ಒಬ್ಬನ ಪ್ರಯೋಜನಕ್ಕೋಸ್ಕರ ಈ ರೀತಿ ಕೂಡಿ ಮಾಡೋದು ಅನ್ನೋದು ಉಂಟು ಪ್ರಪಂಚದಲ್ಲಿ. ಆದ್ರಿಂದ ಇಲ್ಲಿ ಒಬ್ಬ ಚೇತನ ಇವ್ರ ಜೊತೆ ಸೇರ್ಕೊಂಡಿಲ್ಲ, ಅವನು ವಿಲಕ್ಷಣ. ಇವ್ರ ಥರ ಇಲ್ಲ. ಯಾರ ಥರ? ಈ 11 ಇಂದ್ರಿಯಗಳು, ಆ ಪಂಚಪ್ರಾಣಗಳು, ಈ ದೇಹ ಥರ ಇಲ್ಲ. ಒಳಗಿದಾನವನು ಇವನ ಥರ, ಇವು ಅಚೇತನ ಥರ ಇಲ್ಲ, ವಿಲಕ್ಷಣನಾಗಿದ್ದಾನೆ. ಅವು ಸೇರ್ಕೊಂಡಿಲ್ಲ, ಆದ್ರೆ ಇವನಿಗಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಬಹಳ ಆಶ್ಚರ್ಯ ಅಂದ್ರೆ, ಯಾವ ಚೇತನನಾದ ಜೀವ ಅಭಿಮಾನ ಪಟ್ಕೊಂಡು ಮಾಡ್ತಾನೆ ಅನ್ನೋದು ಅವನ ಹಣೆ ಬರ. ಅವನು ವಿಲಕ್ಷಣನಾಗಿ ಬೇರೆ ಆದಾಗ ಅವನು ನಿತ್ಯ ತೃಪ್ತ. ಅವನು ಯಾರಿಂದೂ ಸುಖ ಬೇಡಬೇಕಾಗಿಲ್ಲ.
ಸ್ವತಃ ಆನಂದ ಸ್ವರೂಪ. ಆದರೂ ಇಂದ್ರಿಯಗಳು ಭಿಕ್ಷೆ ಬೇಡದ ಹಾಗೆ ಒಂದೊಂದು ವಿಷಯದಿಂದ ಒಂದ್ ಸ್ವಲ್ಪ ಸುಖ ಕೊಡಿ ಸ್ವಾಮಿ, ನೀವು ಒಂಚೂರು ಸುಖ ಕೊಡಿ ಅಂತ ಒದ್ದಾಡ್ತಾ ಇದೆ. ಆದ್ರಿಂದ ಆ ಇಂದ್ರಿಯಗಳ ಕ್ರಿಯೆಗಳಿಂದಲೋ ಮನಸ್ಸಿನ ಕ್ರಿಯೆಯಿಂದಲೋ ಎಲ್ಲಾ ಚೇಷ್ಟೆಗಳಿಂದಲೂ ಒಳಗೊಬ್ಬ ಚೇತನ ಆನಂದ ರೂಪನಾಗಿದ್ದಾನೆ ಅನ್ನೋದು ಅನುಭವದಲ್ಲಿ ಗೊತ್ತಾಗತ್ತೆ. ಅನ್ಯತ್ರ ಅದರ್ಶನ. ಎಲ್ಲಿ ಚೇತನ ಇಲ್ವೋ ಅಲ್ಲಿ ಒಟ್ಟಾಗಲ್ಲ. ಈ ಚೇತನ ಬಿಟ್ಟು ಹೋಗ್ಬಿಟ್ರೆ ಏನಾಗ ಶರೀರ ಎಲ್ಲ ಪಂಚಭೂತಗಳ ಜಗಳ ಮಾಡೋರು ಅವ್ರವ್ರ ಜಾತಿಗೆ ಅವ್ರು ಹೊರಟೋಗ್ಬಿಡ್ತಾರೆ. ಯಾರೋ ಪಂಚಭೂತಗಳು ಒಂದ್ ದೇಹದಲ್ಲಿ ಒಟ್ಟಾಗಿ ಸೇರ್ಕೊಂಡಿರೋದೇ ಒಬ್ಬ ಚೇತನ ಇರೋದ್ರಿಂದ ಇಷ್ಟು ವಿಲಕ್ಷಣ ಮಾಡಿ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಯಾರ್ ಕಂಡ್ರೆ ಅಗ್ನಿಗೆ ನೀರಾಗಲ್ಲ, ಗಾಳಿ ನಶೋಷ ಇದೆ ಒಣಗಿಸ್ಬಿಡ್ತಾನೆ. ಆದ್ರೂ ಕೂಡ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದಾರೆ. ಒಬ್ಬ ಇದಾನೆ ಒಳಗೆ, ಅವನು ಯಾವತ್ತೋ ಒಂದ್ ದಿವಸ ಸೂಕ್ಷ್ಮ ಶರೀರ ತಗೊಂಡು ಹೊರಟ ಅಂದ್ರೆ ಈ ಪಂಚಭೂತಗಳು ತಂಪಾಡಿ ತಮ್ಮ ಜಾಗ ಹೋಗುತ್ತೆ. ನನಗೆ ನಿನ್ನೆ ನಾನು ಯೋಚನೆ ಮಾಡ್ತಾ ಇರುವಾಗ ಮೃತ್ಯು ಅನ್ನೋ ಪದವನ್ನು ಯೋಚನೆ ಮಾಡಿದೆ. ಮೃತ್ಯು ಅಂದ್ರೆ ಕಾರ್ಯವು ಕಾರಣದಲ್ಲಿ ಸೇರಿ ಹೋಗೋದು ಅಂತ ಅಷ್ಟೇ ಅರ್ಥ. ಈ ದೇಹೇಂದ್ರಿಯಗಳು ಅದರ ಕಾರಣದಲ್ಲಿ ಸೇರೋದು. ನಿಜವಾಗಿ ಒಳ್ಳೇದೋ ಕೆಟ್ಟದ್ದೋ ಮೃತ್ಯು? ಒಳ್ಳೇದಲ್ವೇಂದ್ರೆ ಅಯ್ಯೋ ಮೃತ್ಯು ಬಂದ್ಬಿಡ್ತು, ಮೃತ್ಯು ಒಳ್ಳೇದಾಯ್ತಲ್ಲಪ್ಪ. ಈಗ ಮೃತ್ಯು ಇಲ್ಲೇ ಹೋಗಿದ್ರೆ ಕೊಳಕ್ ನೀರು ಅಂತ ಇಟ್ಕೊಳ್ಳಿ. ಕೊಳಕ್ ನೀರಲ್ಲಿ ಸೂರ್ಯರಶ್ಮಿಗಳು ನೀರನ್ನು ಹೀರ್ಕೊಂಡು ಆ ಮೋಡ ಉಪಕಾರ ನೀರಿಗೆ ಸೇರಿಸುತ್ತೆ, ಮಣ್ಣು ಮಣ್ಣಿಗೆ ಸೇರುತ್ತೆ. ಈಗ ಎರಡೂ ಮೃತ್ಯುವಾಯ್ತು. ಯಾವ್ದಕ್ಕೆ ಮೃತ್ಯುವಾಯ್ತು? ಕೊಳಕ ನೀರಿಗೆ ಮೃತ್ಯುವಾಯ್ತು. ನೀರಿಗೆ ಮೃತ್ಯುವಾಗ್ಲಿಲ್ಲ, ಮಣ್ಣಿಗೂ ಮೃತ್ಯುವಾಗ್ಲಿಲ್ಲ, ಕೊಳಕ ನೀರು ಮೃತ್ಯು ಆಗ್ಬಿಡ್ತಾವ. ಹಾಗೆ ದೇಹ ಕೊಳಕ ನೀರು. ಇದು ಕೊಳಕ ನೀರಲ್ಲಿ ಉಳಿದೆಲ್ಲವೂ ಅದಕ್ಕೆ ಹೋದ್ರೆ ದೇಹಕ್ಕೆ ಮೃತ್ಯು ಅಂತ ಹೇಳ್ತೀವಿ. ನಿಜವಾಗಿ ಹೇಳೋದಾದ್ರೆ ಶುದ್ಧವಾಯ್ತು ಅಂತ ಅರ್ಥ. ಅದ್ರ ಮೃತ್ಯು ಆಗ್ಬಿಡ್ತಲ್ಲಪ್ಪ, ಹೋಗ್ಬಿಟ್ರಲ್ಲ ಅಂತ ಅಳ್ತಾರೆ. ಏನ್ ಅಳ್ತಾರೋ ಏನೋ ಅರ್ಥ ಆಗಲ್ಲ. ಹೀಗೆ ಒಬ್ಬ ಚೇತನನಿಗಾಗಿ ಜಗತ್ತೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದು ಎಲ್ಲಾ ಅನುಭವದಲ್ಲೂ ಕಾಣ. ಆ ಅನುಭವವನ್ನು ನೋಡಿದಾಗ ನೀವೇನೇ ಆಗ್ಬೇಕು, ಯಾವ ಚೇತನಗೋಸ್ಕರ ಮಾಡ್ತಾ ಇದ್ದಾವೋ ಅವನು ಆನಂದ ಸ್ವರೂಪನೋ, ಇವನಿಗಿಂತ ವಿಲಕ್ಷಣ ಈ ಜಾತಿಗೆ ಸೇರಿರೋಲ್ಲ, ಅಂಟ್ಕೊಳ್ಳಲ್ಲ ಅವನು. ಅವನಿಗೆ ಇದರಲ್ಲಿ ಅಭಿಮಾನ ಇದ್ರು ಅಸಂಗ. ಕೊರೋನಾ ಇದ್ರೆ ಮುಟ್ಕೊಳ್ಳೋ ಹಾಗಿಲ್ವಲ್ಲ, ದೂರ ಇರ್ಬೇಕಲ್ಲ. ಹಾಗೆ ನಮ್ ಜೀವ ಯಾರನ್ನು ಮುಟ್ಟಲ್ಲ, ಸುಮ್ಮನೆ ಇದ್ದಾನೆ. ಆದ್ರೆ ಒಂದೇ ಒಂದು ತಪ್ಪು ಮಾಡ್ಬಿಟ್ಟ, ಹಿಡ್ಕೊಂಡ್ಬಿಟ್ಟ ಅಭಿಮಾನ. ನಾನು ಅಂತ ಹಿಡ್ಕೊಂಡ್ಬಿಟ್ಟ. ಅದು ಮಾಡಬಾರ್ದಾಗಿತ್ತು. ಇದೇ ನಾನು ಅಂತ ಹೇಳಿ ಹಿಡ್ಕೊಂಡ ಇಲ್ವೋ ಅವುಗಳು ನೋವು ಕೊಡೋ ಶುರು ಮಾಡ್ಬಿಟ್ಟು. ಹೀಗೆ ದೇಹೇಂದ್ರಿಯಗಳೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇರೋದು ಒಬ್ಬ ಜೀವನಿಗಾಗಿ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಇದರಿಂದ ಆನಂದ ರೂಪನಾದ ಒಬ್ಬ ಆತ್ಮ ನಮ್ಮೊಳಗಿದ್ದಾನೆ ಅಂತ ಸುಲಭವಾಗಿ ಯಾರ ಅನುಭವದಲ್ಲಿ ಯೋಚನೆ ಮಾಡಿದ್ರು. ಉಪನಿಷತ್ತು ಅನುಭವ ಚಿಂತನಾ ಕ್ರಮವೇ ಹೊರತು ಉಪನಿಷತ್ ಹೇಳಿದ್ರೆ ಈ ಅನುಭವ ಬರುತ್ತೆ ಅಂತಲ್ಲ. ಇರೋ ಅನುಭವನ ಜ್ಞಾಪಕಂ ಶಾಸ್ತ್ರಂ. ಈಗ ಹೇಳ್ತಾರೆ, ಓಹ್ಯೇವಾನ್ಯಾತ್ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಏಷಕ್ಯೇವಾನಂದಯಾತಿ. ಕಹ ಹಿ ಏವ ಅನ್ಯಾತ್ ಕಹ ಪ್ರಾಣ್ಯಾತ್. ಆನಂದ ಐತಿ ಅಂತ ಅರ್ಥ. ಇದಕ್ಕೂ ಅರ್ಥ ಹೇಳ್ಬೇಕಾ, ಮುಂದಕ್ಕೆ ಹೋದ್ರೆ ಆಯ್ತಾ? ಇದಕ್ಕೆ ಅರ್ಥ ಹೇಳ್ಬೇಕಾ? ಈ ಕೋ ಹಿ ಯಾರು ತಾನೇ ಒಂದು ಚೂರು ಚೇಷ್ಟೆ ಮಾಡಿಯಾನ, ಅನಮ್ ಚೇಷ್ಟೆ ಏನೇ ಒಂದು ನಡಿಗೆ ಇಡಬೇಕಾದ್ರೂ ಏನೋ ಒಂದು ಬೇಕು ಅಂತ ಇರ್ಬೇಕಲ್ವಾ? ಆ ಬೇಕು ಅನ್ನೋದು ಒಂದು ಫಲ. ನಮ್ಮ ಇದ್ರಲ್ಲಿ ಒಂದು ತಮಾಷೆ ಇದೆ. ಬೇಕು ಅನ್ನೋ ಬರೋ ತನಕ ನಾವು ಸ್ವತಂತ್ರ ಅಲ್ವಾ? ಆ ಬೇಕು ಅಂತ ಬಂದ ಕೂಡ್ಲೆ ಆ ಮನುಷ್ಯನಿಗೆ ಅದು ನಡಿದೆ ಹೋದ್ರೆ ಒಂದು ಶೋಕ ಬರುತ್ತೆ, ದುಃಖ ಆಗತ್ತೆ. ಅರತಿ ಮೊದಲು ಸಂತೃಪ್ತನಾಗಿ ಆನಂದವಾಗಿದ್ದ, ಬೇಕು ಅನ್ನೋದನ್ನ ಹುಟ್ಟಾಕೊಂಡ. ಆ ಬೇಕು ಅನ್ನೋ ಕನ್ನಡ 2 ಅಕ್ಷರ ಇದೆಯಲ್ಲ, ಅದು ಕೆಲಸ ಆಗಬೇಕು ಇರಬಹುದು, ಮನುಷ್ಯ ಬೇಕು ಅಂತ ಇರಬಹುದು, ವಸ್ತು ಬೇಕು ಅಂತ ಇರಬಹುದು. 3 ಥರ ಬೇಕುಗಳು. ಯಾರ್ಯಾರೋ ಈ ಮನುಷ್ಯ ನನಗೆ ಬೇಕೋ ಒಂದು, ಇನ್ನೊಂದು ಈ ವಸ್ತು ಬೇಕು, ಆಮೇಲೆ ಈ ಕೆಲಸ ನಡೀಬೇಕು. ಮನೆ ಅಂದ್ರೆ ವಸ್ತು ಅಲ್ಲ, ಬರೀ ತಮ್ಗೆ ಅಲ್ಲ ಇನ್ನೊಬ್ಬರಿಗೂ ನಿಮ್ಗೇನ್ ಬೇಕು ಅಂತ ಹುಟ್ಟಾಕಿಸ್ತಾರೆ. ಇವನ್ ಪಾಪ ತನ್ ಪಾಡಿ ತಾನು ಸ್ವತಂತ್ರವಾಗಿರ್ತಾರೆ. ಏನ್ ಮಾಡ್ಕೊಳ್ಳಿ, ನಿಮ್ಗೇನ್ ಬೇಕೋ ಅಂತಾರೆ. ಆಮೇಲೆ ನಾವು ನಮ್ಮ ಸ್ವಾಮಿ ಇದಾನಲ್ಲ ಒಳಗೆ, ತಡೀರಿ 1 ನಿಮಿಷ ಕೇಳ್ತೀನಿ. ಏನಪ್ಪಾ ಮಹಾರಾಜ ಒಳಗಿದೆಯಲ್ಲ, ಏನ್ ಬೇಕು ನಿನ್ಗೆ ಅಂತ ಕೇಳ್ಬೇಕು. ಕೇಳೋದೇ ಅವನ ತಪ್ಪು ಮಾಡ್ಕೊಂಡ್ಬಿಡ್ತಾನೆ. ಇಂದ್ರಿಯಕ್ ಬೇಕು ಅನ್ನೋದೇನೆ ತನಗ್ ಬೇಕು ಅಂದ್ಬಿಡ್ತಾನೆ. ಇಂದ್ರಿಯ ಹೋಗಿ ಕುಡಿಸೇನ ತಿನ್ನು ಅನ್ನತ್ತೆ, ತಿಂದು ಬಿಡ್ತಾನೆ, ಹೆಚ್ಚು ಕಮ್ಮಿ ಆಗ್ಬಿಡತ್ತೆ. ಆಯ್ತು,
ಹೀಗೆ ಬೇಕು ಅನ್ನೋದು ಬಂದ ಕೂಡ್ಲೆ ಹಿಂದ್ಗಡೆ ಶೋಕ ಅನ್ನೋದು ಬರುತ್ತೆ. ಅಲ್ಲಿ ಇಷ್ಟಂ ವಸ್ತು ಉದ್ದೇಶ್ಯ ಚಿಂತೆಯತಃ ಯದ ಅರಮಣಂ ಶೋಕ ಇತ್ಯುಚ್ಯತೆ. ಇದೇಲೆ ಶೋಕ ಇಷ್ಟವಾದ ವಸ್ತು ಬಂದಿಲ್ವಲ್ಲ ನಡೆದಿಲ್ವಲ್ಲ ಅಂದಾಗ ಮನಸ್ಸು ಚಡಪಡಿಸ್ತಾ ಇದೆ. ಏನಾದ್ರು ಮಾಡಿ ಪಡ್ಕೋಬೇಕು, ಏನ್ ನಡೆದು ಬಿಡ್ಬೇಕು, ಇದು ಆಗ್ಬಿಡ್ಬೇಕು ಅಂತ ಅಲ್ಲೇ ಇದೆ ದುಃಖ. ಆ ವಸ್ತುವಿನಲ್ಲ, ಇವನ್ ಬೇಕು ಅನ್ನಲ್ಲ, ಅಲ್ಲಿದೆ ಶೋಕ. ಮೋಹ ಅನ್ನೋದು ತಪ್ಪು ತಿಳುವಳಿಕೆಯಿಂದ ಬಂದಿರೋದು. ಹೀಗೆ ಮನುಷ್ಯನಿಗೆ ಆ ಬೇಕು ಅನ್ನೋದು ಬಂದದ್ರಿಂದ ಎಲ್ಲಾ ಕ್ರಿಯೆಗಳಲ್ಲೂ ಆ ಫಲ ಎಳಿತಾ ಇರತ್ತೆ. ಕ್ರಿಯೆಯ ಆ ಬೇಕು ಅನ್ನೋದ್ರಲ್ಲಿ ಸುಖ ಅಂತಾನೆ. ಮುಖ್ಯವಾಗಿ ಕೊನೆಗೆ ಬೇಕು ಅನ್ನೋದು ಲಕ್ಷ್ಯ ಯಾವುದು? ಸುಖ. ಸುಖವನ್ನು ಇರೋದ್ರಿಂದ ಸುಖ ಸ್ವರೂಪ ಒಳಗಿದ್ದಾನೆ. ಆದ್ರೆ ಯಾರಾದ್ರೂ ಆನಂದ ಜೀವನದಲ್ಲಿ ಇಲ್ಲ ಅಂತಿದ್ರೆ, ಬೇಕು ಅನ್ನೋದೇ ಇಲ್ಲ ಅಂತ ಆದ್ರೆ ಬದುಕ್ತಾರೆ ಅಂದ್ರೆ ಅಂತ ಬಹಳ ಜನ ಕಾಮನೇ ದೊಡ್ಡದೊಂದು ಮಾಡ್ಕೊಂಡಿದ್ದಾರೆ. ಆನಂದ ಸುಖ ಅನ್ನೋದು ಸರಿ, ಸುಖ ಅನ್ನೋದು ಬೇಕು ಅಂದ್ರೆ ಹೊರಗಿನಿಂದ ಬೇಕು ಅಂತಲ್ಲ, ಸುಖ ಅನ್ನೋದು ಸ್ವರೂಪವಾಗಿದೆ ಅಂತ. ಇದು ಹೇಗಾಗಿ ಅಡ್ಡದಾರಿಗೆ ಹೋಗ್ತಾರೆ ಅಂದ್ರೆ, ಬೇಕು ಅನ್ನೋದು ಇಲ್ಲದೆ ಹೋದ್ರೆ ಮನುಷ್ಯನೇ ಅಲ್ಲ, ಅವ್ನ್ ಕಲ್ಲು ಮಣ್ಣು ಥರ ಅಂತಾರೆ. ಯಾಕೆ ಮನುಷ್ಯನಲ್ಲ ಅಂತ ಕೇಳ್ತೀನಿ ನಾನು. ಬೇಕು ಅನ್ನೋದು ಬೇರೆ ಬೇಕು ಅಂತಿಲ್ಲ, ಆನಂದ ಇದ್ರಾಯ್ತು. ನಾವು ನಮ್ಮೊಳಗಿರೋ ಆನಂದವನ್ನು ಅನುಭವಿಸ್ತಾ ಪ್ರೇಮದಿಂದ ಆನಂದ ಸ್ವರೂಪದಲ್ಲಿ ಇದ್ರಾಯ್ತು. ಅದಕ್ಕೆ ಬೇಕು ಅಂತ ಒಂದು ಹುಟ್ಟಾಕೊಂಡು ಯಾರ್ದೋ ಹಿಂದ್ಗಡೆ ನಾಯಿ ಹಾಗೆ ಅಳಿಯಬೇಕಾ? ಅಯ್ಯೋ ಇದ್ ಮಾಡ್ಕೊಡ್ರಿ, ಅದನ್ನ ನಡೆಸ್ಕೊಡ್ರಿ, ಇದು ಹಾಕೊಡ್ರಿ ಅಂತ. ಯಾಕೆ ಬೇಕೋ? ಯಾವುದೋ ಬೇಕು ಬಂದ್ ಕೂಡ್ಲೆ ನೀವು ಕೇಳ್ರಿ ಯಾಕೆ ಬೇಕು ಅಂತ. ನಿಮ್ ಸ್ವರೂಪ ಹೇಳಿ ಉತ್ತರನ. ಒಳಗಿದ್ದಾನೆ ಮಹಾರಾಜ ಸಾಕ್ಷಿ. ಸಾಕ್ಷಿ ಏನಾದ್ರೂ ಇಂಥದ್ ಬೇಕು ಅನ್ನೋ ಅವಸ್ಥೆಯಲ್ಲೇ ಏನೂ ಬೇಕು ಅಂದಿಲ್ಲ. ಯಾವ ಅವಸ್ಥೆ ಬಿಟ್ಟು ಹೋದ್ರು ಒಂದೇ. ಇಲ್ಲೆಲ್ಲೋ ಒಬ್ರು ನೆನ್ನೆ ರಾತ್ರಿ, ಮತ್ತೂರಲ್ಲಿ ಒಬ್ರು ರಾತ್ರಿ 12 ಗಂಟೆ ಸನ್ಯಾಸ ಮಾಡಿದ್ರು. ನಾನು ಬೆಳಗ್ಗೆ ಮಾಡಿದ್ದೀನಿ, ರಾತ್ರಿ 12 ಗಂಟೆ ಶರೀರ ಬಿಡೋಕ್ ರೆಡಿ ಆದ್ರು ಅಂತ ಹೇಳಿ ಆತುರ ಸನ್ಯಾಸ ಮಾಡಿಸಿದ್ರು. ಒಟ್ಟು ಮತ್ತೂರೆಲ್ಲ ಕೊರೋನಾ ಎಲ್ಲಿಗೂ ಸನ್ಯಾಸ ಕೊಡಿಸ್ತಾ ಇದೆ. ಒಳ್ಳೇದು. ಕೊರೋನಾ ಅನ್ನೋಂಥ ಹುಡುಗಿನೇ ಅಲ್ಲ, ನನಗೇನಾಗಿಲ್ಲ, ಕೊರೋನಾ ಬರ್ಲಿಲ್ಲ. ಒಟ್ಟು ಮನುಷ್ಯನಿಗೆ ಒಳ್ಳೆ ದಾರಿ ತಡೆಯೋಕೆ ಕಷ್ಟಗಳು ಕೂಡ ಒಂಥರ ಸಹಾಯ ಮಾಡತ್ತಲ್ವಾ. ಬುದ್ಧಿ ಬರ್ಬೇಕಾದ್ರೆ ಏನಾದ್ರು ಕೊಡ್ಬೇಕಲ್ಲ, ಏತು ಆಯ್ತು. ಹೀಗೆ ಆ ಆನಂದ ಸ್ವರೂಪನಾದ ಆತ್ಮ ಎಲ್ಲ ಚೇಷ್ಟೆಗಳಲ್ಲೂ ಬೇಕು ಅನ್ನೋ ರೂಪದಿಂದ ಕಾಣಿಸ್ತಾ ಇದ್ದಾನೆ. ಆ ಬೇಕು ಅನ್ನೋ ಯಾಕೆ ಚೇಷ್ಟೆ ಮಾಡ್ತಾ ಇದ್ದ? ಕೋಷ್ಠೇವಾನ್ಯ, ಯಾರು ತಾನೇ ಚೇಷ್ಟೆ ಮಾಡ್ತಾ? ಕಫ್ ಪ್ರಾಣ್ಯಾದ, ಚೇಷ್ಟೆಯಲ್ಲಿ ಉಸಿರಾಟ ಮಾಡ್ತಿರ್ಲಿಲ್ಲ, ಉಸಿರನ್ನು ಕಳ್ಕೊಂಡ್ಬಿಡ್ತಾನೆ. ಏನು ಬೇಕಿಲ್ಲ, ಡಿಸ್ಕಸ್ ಆಗಿ ಡಿಪ್ರೆಷನ್ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಯಾರು ನನ್ನವರಿಲ್ಲ, ನಾನು ಯಾರಿಗೂ ಬೇಕಿಲ್ಲ, ನನಗೂ ಯಾರು ಬೇಕಿಲ್ಲ ಅಂದ್ರೆ ಏನಾಗ್ತಾನ? ತನ್ನ ಪ್ರೇಮಕ್ಕೆ ತನ್ನ ಆನಂದಕ್ಕೆ ಏನು ನೆಲೆ ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಬಾರ್ದು, ತಪ್ಪದು. ಶರೀರ ಕೊಟ್ಟಿರೋದು ಆತ್ಮಹತ್ಯೆ ಮಾಡ್ಕೊಳಕಲ್ಲ, ಆತ್ಮನ ಸ್ವರೂಪವನ್ನು ತಿಳ್ಕೊಳಕ್ಕೆ. ಏಕೇಚ ಆತ್ಮಹನೋ ಜನ. ಹೀಗೆ ಕಫ್ ಪ್ರಾಣ್ಯಾದ, ಯಾರು ತಾನೇ ಉಸಿರಾಡಿಯಾನೋ ಅಂದ್ರೆ ಉಸಿರಾಟ ಮಾಡೋವಾಗ್ಲೂ ಆನಂದ ರೂಪವಾದ ಆತ್ಮನ ಅಪೇಕ್ಷೆ ಇರುತ್ತೆ. ಸುಖ ಬೇಕು ಅಂತ ಉಸಿರಾಟದಿಂದ ಹಿಡಿದು ಬಾಕಿ ಎಲ್ಲ ಕ್ರಿಯೆಲಿ ಇದ್ದೇ ಇರುತ್ತೆ. ಈ ಆಕಾಶ ಆನಂದ ಅಂದ್ರು, ಆನಂದವಾದ ಆಕಾಶ ಇದು ಸಾಮಾನ್ಯ ಆಕಾಶ ಅಲ್ಲ, ಈ ಭೂತಾಕಾಶ ಅಲ್ಲ. ಭೂತಾಕಾಶ ಅಂದ್ರೆ ಭೂತವಾದಂತಹ ಆಕಾಶ, ಹೊರಗಿರೋದು ಕಣ್ಣಿಗೆ ಕಂಡ ಹಾಗೂ ಕಾಣದ ಹಾಗೂ ಇದ್ರೂ ಬೇರೆ ತರ ಕಂಡ ಕಾಣತ್ತಲ್ಲ. ನೀಲಿ ಆಕಾಶವೋ ಬೆಳ್ಳಗಿರೋ ಆಕಾಶವೋ ಹೇಗೋ ಆಕಾಶ ಇರೋದ? ಆಕಾಶಕ್ಕೆ ಪ್ರತಿಬಿಂಬ ಉಂಟಾ ಇಲ್ವಾ? ನೀರಲ್ಲೇ ಪಂಚಪಾದಿಕಾರರು ಬರೆದಿದ್ದಾರೆ ಸ್ವಾಮಿ. ಆಕಾಶದ ನೀಲಿ ಬಣ್ಣ, ನೀರಿನಲ್ಲಿ ಪ್ರತಿಬಿಂಬ ಬಿದ್ದ ಹಾಗೆ ಆತ್ಮನ ಚೈತನ್ಯ ಅನ್ನೋದು ಏನ್ ದೃಷ್ಟಾಂತ ಕೊಟ್ರು. ಏನು ನಾವು ಶಂಕರ ಶಿಷ್ಯರು ಅಂತಾರಪ್ಪ. ಏನೇ ಪ್ರತಿಬಿಂಬ ಬೀಳೋಕೆ ಮೂಲ ನಿಯಮ ಏನ್ ಹೇಳಿ? ಬಿಂಬದಲ್ಲಿ ರೂಪ ಇರಬೇಕು. ಆಯ್ತು. ಹೀಗೆ ಆಕಾಶ ಆನಂದ ನ ಸ್ಯಾತ್, ಆನಂದ ರೂಪನಾದ ಆಕಾಶನಾದ ಆತ್ಮ ಇಲ್ಲೇ ಹೋದ್ರೆ ಅದು ಹಾಕೊಳಕ್ಕಾಗಲ್ಲ. ಏನ್ ಕೊರೋನಾ ಏನಲ್ಲ, ಸುಮ್ಮನೆ ಸೀತಾನಾಗ್ರಿ, ನನಗೇನ್ ಭಯ ಇಲ್ಲ ಬಿಡ್ರಿ. ಏನ ಏಷೇವ ಆನಂದ ಯಾತಿ, ಈ ಆತ್ಮನೇ ಜಗತ್ತಿನ ಅಷ್ಟೂ ಜನಕ್ಕೂ ಆನಂದವನ್ನು ಒಂದು ತುಣುಕನ್ ಕೊಡ್ತಾನೆ. ಮುಂದೆ ಬರೀತಾರೆ, ಏತಸ್ಸೇವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ.
ಒಂದು ಸಣ್ಣ ಸಣ್ಣ ತುಂಡು ತುಂಡು ಒಂದು ನಿಂಗೆ ಒಂಚೂರು ಇರ್ಲಿ. ತೇಯೇ ಶತಂ ತೇಯೇ ಶತಂ ಅಂದ್ರಲ್ಲ ಅದೆಲ್ಲ ತುಮಕ. ತೇಯೇ ಶತಂ ಮಾನುಷ ಆನಂದಾ ತೇಯೇ ಶತಂ ಮನುಷ್ಯ ಗಂಧರ್ವಾಣಾಂ ಆನಂದಾ ತೇಯೇ ಶತಂ ದೇವಗಂಧರ್ವಾಣಾಂ ತೇಯೇ ಶತಂ ಪಿತೃಣಾಂಚರ ಲೋಕಲೋಕಾನ ಆನಂದಾಹ ತೇಯೇ ಶತಂ ಅಜಾರಜಾನಾಂ ದೇವಾನಾಂ ಆನಂದ ಆನಂದಾಹ ತೇಯೇ ಶತಂ ಅಂದ್ರೆ ಆನಂದ ಅಂತ ಒಂದು ಲಿಂಗ ಬರಲ್ಲ ಒಂದು ಬರಲ್ಲ. ಯೇ ಕರ್ಮ ತೇ ಶತಂ ಕರ್ಮ ದೇವಾನಾಂ ದೇವಾನಾಂ ಯೇ ಕರ್ಮಣ ದೇವಾನಪಿ ತೇಯೇ ಶತಂ ದೇವಾನಾಂ ಆನಂದಾಹ ತೇಯೇ ಶತಂ ಇಂದ್ರಸ್ಯಾನಂದ ಬೃಹಸ್ಪತೇರಾನಂದ. ಇಷ್ಟು ತುಣುಕ, ಎಲ್ಲ ಆನಂದವು ತುಣುಕು. ಅಂಥ ಆನಂದವನ್ನ ಅವರಿಗೆ ಕೊಡೋದು ಅದೇ ಆತ್ಮನೇ. ಆನಂದದಿಂದ ಇರುವ ಪರಮಾತ್ಮನ ಕಂಡ್ಕೊಳ್ಳಿ. ಈಗ ಭಾಷ್ಯ ಓದೋಣ. ಕಫ್ ಪ್ರಾಣ್ಯಾತ್ ಪ್ರಾಣ ಎಲ್ಲ ಸೇರಿಸ್ಬೇಕಿದ. ಯತ ಯದಿ ಏಷ ಆಕಾಶ ಆಕಾಶೇ ಏಷಃ ಆಕಾಶೇ ಪರಮೇ ವ್ಯೋಮ್ನಿ ಗುಹಾಯಾಂ ನಿಹಿತಃ ಆನಂದಃ ಪರಮೇ ವ್ಯೋಮ್ನಿ ಗುಹಾಯಾಂ ನಿಹಿತಃ ಆನಂದಃ ನ ಸ್ಯಾತ್ ನ ಭವೇತ್. ನ ಸ್ಯಾನ್ ನ ಭವೇತ್. ಆಕಾಶ ಆನಂದ ಅನ್ನೋ ಆಕಾಶೇ ಆನಂದ ಹಾನ್ ಮಾಡಿದ್ದಾರೆ. ಹೃದಯಾಕಾಶದಲ್ಲಿಂದ ಆಕಾಶ ರೂಪನಾದ ಆನಂದ ಅಂತ ಆಕಾಶ ಶಬ್ದವನ್ನ ಬುದ್ಧಿಗೂ ಹೇಳೋದುಂಟು, ಪರಮಾತ್ಮನಿಗೂ ಹೇಳೋದುಂಟು. ದಹರ ಉತ್ತರೇಭ್ಯ ಅಂತ ಹೇಳಿದಾಗ ಆಕಾಶ ಅಂದ್ರೆ ಆತ್ಮನೇ ಪರಮಾತ್ಮನೇ. ಇಲ್ಲ ಅದು ಆಕಾಶೇ ಆನಂದ ಆಕಾಶ ಆನಂದ. ಇದು ಮೂಲದಲ್ಲಿ ಆಕಾಶೇ ಆನಂದ ಆಕಾಶ ಆನಂದವೋ ಆಕಾಶ ಆನಂದ ಆಕಾಶ ಆನಂದ. ಭಾಷ್ಯ ನೋಡ್ದೆ ಹೇಳ್ಬೇಕು. ಹಾ ಆಕಾಶದಲ್ಲಿಂದ ಅರ್ಥ ಏನೋ ಬುದ್ಧಿಯಲ್ಲಿ ಅಂತ ಅರ್ಥ. ಆಕಾಶ ಆನಂದ ಅಂದ್ರೆ ಆಕಾಶ ಸ್ವರೂಪನಾದ ಆನಂದ. ಹೀಗೆ ಪರಮೇ ವ್ಯೋಮ್ನಿ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಆಕಾಶ. ಇದು ಬಂಗಾರದ ನೀರ ಕಡಲು ಅಂತ ಹೇಳಿದಾಗೆ ನಿಜವಾದ ಆಕಾಶ ಇದು. ಆ ಆಕಾಶದಲ್ಲಿ ಗುಹಾಯಾಮ್ ನಿಹಿತ. ಗುಹಾ ಅಂದ್ರೆ ಬುದ್ಧಿಗೆ ಹೆಸರು. ಎಲ್ಲ ಗುಟ್ಟಾಗಿರ್ತಾರೆ, ಗುಹೆಯಲ್ಲಿ ಬಚ್ಚಿಟ್ಕೋತಾರೆ. ಬುದ್ಧಿಯಲ್ಲಿ ಎಲ್ಲ ನಮ್ದು 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 ಬಚ್ಚಿಟ್ಟು ಗುಹಾ. ಯೋ ವೇದ ನಿಹಿತಂ ಗುಹಾಯಾಮ್. ಆ ಬುದ್ಧಿಯೇ ಗುಹೆ ಆದ್ಮೇಲೆ ಇನ್ನೊಂದು ಗುಹೆ ಯಾಕೆ ಹೋಗ್ಬೇಕು ಅಂತ ನಾನು. ಬುದ್ಧಿಯೇ ಒಂದು ಗುಹೆ, ಅಲ್ಲೇ ಎಲ್ಲ ಕಾಮಗಳೆಲ್ಲ ಕೂತ್ಕೊಂಡಿವೆ. ಅದು ಯಾರಿಗೂ ತೋರಿಸ್ಕೊಳ್ಳೋದು. ಬಹಳ ಜಾಣ ಅದು. ನನಗೇನು ಬೇಡ, ಒಳಗಿದೆ ಕಾಫಿ ಕೊಡ್ಲಿ ಅಂತ ಹೋಗಿದ್ದೆ. ಹಾಗಲ್ಲ, ಬುದ್ಧಿ ಯಾಕೆ ಗುಹೆ ಅಂತಂದ್ರೆ ತನ್ನಲ್ಲಿ ಇರೋದನ್ನು ಬಚ್ಚಿಟ್ಕೊಂಡು ತಾನು ಸಾಧು, ತಾನು ಒಳ್ಳೆಯವನು ಅಂತ ಎಲ್ರಿಗೂ ತೋರಿಸ್ಕೋತಾನಲ್ಲ, ಅದನ್ನು ಬುದ್ಧಿ ಗುಹೆ. ಅಷ್ಟು ಕಾಮಗಳು ಅಷ್ಟೂ ದೋಷಗಳು ಬುದ್ಧಿಯಲ್ಲೇ ಇರೋದು. ಹೀಗಾಗಿ ಗುಹಾಯಾಮ್ ನಿಹಿತ ಅಂತಹ ಗುಹೆಯಲ್ಲಿ ತೋರ್ತಾ ಇದ್ದಾನೆ ಆನಂದ ರೂಪನಾದ ಆಕಾಶ ಆ ಪರಮಾತ್ಮ ಬ್ರಹ್ಮ. ಆನಂದ ನ ಸ್ಯಾತ್. ಇದು ಇಲ್ಲದೆ ಹೋಗಿದ್ರೆ ಕೋಹ್ಯೇವ ಲೋಕೆ ಅನ್ಯಾತ್ ಲೋಕೆ ಅನ್ಯಾತ್ ಅಪಾನ ಚೇಷ್ಟಾಂ ಕುರ್ಯಾತ್. ಯಾರು ತಾನೇ ಲೋಕದಲ್ಲಿ ಅನ್ಯಾತ್ ಮುಂದಕ್ಕೆ ತಗೊಂಡ್ಬಿಟ್ರ. ಪ್ರಾಣ್ಯಾತ ಭಾಷ್ಯಕಾರ ಇಲ್ಲಿ ಕಫ್ ಪ್ರಾಣ್ಯಾತ್ ಪ್ರಾಣ ಚೇಷ್ಟ ಅಲ್ಲೇ ಸೇರಿಸ್ಬೇಕು. ಇಲ್ಲಿ ಬಿಟ್ಟೋಗ್ಬಿಟ್ಟಿದೆ ನಾವು. ಇಲ್ಲಿ ಪ್ರಿಂಟ್ ನಿಮ್ದ್ರಲ್ಲಿ ಇದೆಯಾ? ಅದಾದ ಸೇರ್ಬೇಕು. ಇದೆ ನಮ್ದಲ್ಲಿ ಬಿಟ್ಟೋಗ್ಬಿಟ್ಟಿದೆ ಇದರಲ್ಲಿ. ಆದ್ರಿಂದ ಲೋಕದಲ್ಲಿ ಯಾರೇ ಆಗಲಿ ಅಪಾರ ಚೇಷ್ಟ ಅದು ಅನ್ಯಾತ್ ಅನ್ನೋದು ಎಲ್ಲಾ ಚೇಷ್ಟೆಗೂ ಬರೋದು. ಇಲ್ಲಿ ಬರ್ದಿದ್ದಾರೆ, ಇದು ಇಲ್ಲಿ ಸೇರಿಸ್ಬೇಕು. ಅನ್ಯಾತ್ ಅನ್ನೋದು ಎಲ್ಲಾ ಚೇಷ್ಟೆಗೂ, ಆದ್ರೆ ಇಲ್ಲಿ ಪ್ರಾಣ್ಯಾತ್ ಇರೋದ್ರಿಂದ ಅಪಾನಾಂ ಕುರ್ಯಾತ್ ಅಂತ. ಈ ಅಪಾನದ ಕೆಲಸ ಕ್ಲೀನ್ ಮಾಡೋದು, ಪ್ರಾಣನ ಕೆಲಸ ಒಳಗ್ ತಗೊಳ್ಳೋದು. ಇಬ್ರು ಸೇರಿ ಪ್ರಾಣಾಪಾನ ಅಪಾನ ತಗೊಳ್ಳೋದು, ಅಪಾನ ಒಳಗ್ ತಗೊಳ್ಳೋದು. ಆದ್ರೆ ನಾವು ಹೇಳೋದು ಅಪಾನ ಅದೇ ಅಪಾನ ಅಧೋವೃತ್ತಿ ಗಮನಂ ಅಪಾನ ಸಿಗ. ಅದು ಇಲ್ಲಿಂದ ತಗೊಳ್ಳಿ. ಪ್ರಾಣ ಇನ್ನು ಪ್ರಾಣಾಪಾನ ಸಮ ಇದು ಅಂದ್ರೆ ಶ್ವಾಸೋಚ್ಛ್ವಾಸ ನೀನ್ ಹೇಳ್ತೀರಿ. ಇಲ್ಲಿ ನಾನು ಹೇಳೋದು ಏನು ಅಂದ್ರೆ ಪ್ರಾಣನೋ ಉಸಿರಾಡ್ತಾ ಇಲ್ಲಿ ಕ್ಲೀನ್ ಮಾಡ್ತಾನೆ. ಆ ಕ್ಲೀನ್ ಆಗಿ ಡಸ್ಟ್ ಬಿನ್ ಆಗ್ಬೇಕಲ್ಲ, ಅದನ್ನೆಲ್ಲ ತಗೊಂಡೋಗಿ ಅಪಾನ ಹೊರಗೆ ತಳ್ತಾನೆ ಒಂದಷ್ಟನ್ನ. ಹೀಗೆ ಪ್ರಾಣಾಪಾನ ಎರಡೂ ಸೇರ್ಬಿಟ್ಟು ಮಧ್ಯೆ ಇರುವಂತಹ ಜಠರದ ಆಹಾರವನ್ನ ಪಚಾಮ್ಯನ್ನಂ ಎಲ್ಲ ಚೆನ್ನಾಗಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಇಲ್ಲಿಗೆ ಹೋಗ್ಲಿ, ಇದು ಇಲ್ಲಿಗೆ ಹೋಗ್ಲಿ, ಇಲ್ಲಿ ಅದು ಕರಳು ಜಠರ ಎಲ್ಲ ಬ್ಲಾಡರ್ ಪೇಪರ್ ಇದ್ದಾಗ ಹೀರ್ಕೊಳತ್ತೆ ಅನ್ನ ರಸವನ್ನ. ಅದು ಬೆಂದು ಬೆಂದು ಅಗ್ನಿಯಲ್ಲಿ 7 ದಿವಸಕ್ಕೆ ಸಪ್ತಧಾತುಗಳಾಗತ್ತೆ. ರಸ, ರಕ್ತ, ಆಮೇಲೆ ಮಾಂಸ, ಮೇದೋ, ಮಜ್ಜ, ಎಂತೆಂತ ಹೇಳ್ತೀವಿ, ಯಾವ್ಯಾವ್ದೋ ಸೇರಿಸ್ತೀಯ ಅದು ಬೇರೆ ತೇಜೋಧಾತು ಬೇರೆ,
ರಸ ಮಾಂಸ, ರಸ ರಕ್ತ ಮಾಂಸ ಮೇದೋ ಮಜ್ಜ ಅಸ್ಥಿ ಶುಕ್ರ 7. ಅವರಲ್ಲಿ ಶೋಣಿತ ಸ್ತ್ರೀಯರಲ್ಲಿ. ಹೀಗೆ ಅನ್ನರಸ, ಪ್ರಪಂಚದ ಅನ್ನರಸವೇ ಕೆಟ್ಟದ್ದು. ನಾನು ಹೇಳಿದ್ರೆ ಅನ್ನರಸದಿಂದಲೇ ಬರೋದು ಮನುಷ್ಯನಿಗೆ ಕಾಮ, ಹುಚ್ಚು ಕಾಮ, ಅರ್ಥ ಇಲ್ಲ. ಹೀಗೆ ಪ್ರಪಂಚದಲ್ಲಿ ಅಪಾರ ಚೇಷ್ಟೆ ಅಂತಾನೆ ಯಾಕೆ ಸದ್ಯ ಹೊರ ಹೋದ್ರು ಸಾಕು ಅಂತ ಹೇಳಿ ಒಂದು ಆನಂದ ಆಗತ್ತೆ. ಒಳಗ್ ತಗೊಳ್ಳುವಾಗ ಭಾರ, ಹೊರಗೆ ಕಳಿಸೋವಾಗ ಹಗುರ. ಹೋಯ್ತಲ್ಲಪ್ಪ ಸದ್ಯ ಇಷ್ಟು ಹೋಯ್ತು, ಮೂತ್ರನೂ ಹೋಯ್ತು, ಗಲೀಜು ಹೋಯ್ತು, ಕ್ಲೀನ್ ಆಯ್ತು. ಆದ್ರಿಂದ ಅಪಾನ ಚೇಷ್ಟೆ ಮಾಡೋದು ಒಂದು ಆನಂದಕ್ಕೆ, ಹಾಗೆ ಪ್ರಾಣನ ಚೇಷ್ಟೆ ಮಾಡೋದು ಆನಂದಕ್ಕೆ. ಒಳಗ್ ತಗೊಳ್ಳುವಾಗ ತಿನ್ನುವಾಗಲೂ ಇದೆರಡು ಮುಖ್ಯವಾಗಿ ಉಸಿರಾಟದಲ್ಲೇ ಪ್ರಾಣಾಪಾನ ಎರಡೂ ಸೇರಿಸ್ಬೋದು. ಅಪಾನ ಚೇಷ್ಟ ಕುರಿಯಾತ್ ಪ್ರಾಣಚೇಷ್ಟ. ಸ್ವಾಮಿಗಳು ಅಪಾನ ವೃತ್ತಿಯ ವ್ಯಾಪಾರವನ್ನು ಮಾಡಿಯಾನು, ಪ್ರಾಣನ ವ್ಯಾಪಾರವೇ ನೋಡುತ್ತೆ. ಅದು ಬಿಟ್ಟೋಗ್ಬಿಟ್ಟಿದ್ಯಾ ಪ್ರಾಣನ ಕನ್ನಡದಲ್ಲೇ, ಲೋಕದಲ್ಲಿ ಪ್ರಾಣ ವ್ಯವಸ್ಥೆಯನ್ನಾದ್ರೂ ಯಾರು ಬಿಟ್ಟೋಗ್ಬಿಟ್ಟಿದೆ ಅರ್ಥ. ತಸ್ಮಾತ್ ಅಸ್ತಿ ತದ್ ಬ್ರಹ್ಮ. ಆಮೇಲೆ ಇದು ಬಿಟ್ಟು ಅದ್ರಲ್ಲಿ ಬರ್ದಿದ್ದಾರೆ. ಇದರಲ್ಲಿ ಈ ಪ್ರಿಂಟ್ ಅಲ್ಲಿ ಬಿಟ್ಟೋಗ್ಬಿಟ್ಟಿದೆ, ಒಂದು ಹಳೆ ಪ್ರಿಂಟ್ ಬಿಟ್ಟೋಗ್ಬಿಟ್ಟಿದೆ. ಇದರಲ್ಲಿ ಒಟ್ಟು ಪ್ರಾಣಾಪಾನ ವೃತ್ತಿಗಳು 2 ತರ. ಉಸಿರಾಟದಲ್ಲೂ ಪ್ರಾಣಾಪಾನ ವೃತ್ತಿ, ಆಹಾರ ಪಚನದಲ್ಲೂ ಪ್ರಾಣಾಪಾನ ವೃತ್ತಿ. ಹೀಗೆ ಪ್ರಾಣಾಪಾನಗಳ ಕೆಲಸವೇ ಮನುಷ್ಯನ ಜೀವನದ ಬಹಳ ಮುಖ್ಯವಾದದ್ದು. ಇದರಿಂದ ಯಾರು ತಾನೇ ಆನಂದ ಇಲ್ಲಿ ಹೋದ್ರೆ ತಿಂತಾರೆ, ಆನಂದ ಇಲ್ಲಿ ಹೋದ್ರೆ ಉಸಿರಾಡ್ತಾರೆ, ಆನಂದ ಉಸಿರು ಬಿಡ್ತಾರೆ. ಎಲ್ಲಾ ಕ್ರಿಯೆಗಳಿಗೂ ಮೂಲ ಇದು. ಎಲ್ಲಕ್ಕೂ ಆ ಆನಂದವೇ ಕಾರಣ. ತತ್ಕೃತ ಏವಚ ಆನಂದೋ ಲೋಕಸ್ಯ. ತತ್ಕೃತ ಏವಚ ಆನಂದೋ ಲೋಕಸ್ಯ. ಓದಿರ ಅಸ್ತಿ ತದ್ ಬ್ರಹ್ಮ ಯದರ್ಥಾಃ ಕಾರ್ಯಕರಣ ಪ್ರಾಣನಾದಿ ಚೇಷ್ಟಾಃ. ತಸ್ಮಾತ್ ಅಸ್ತಿ ತದ್ ಬ್ರಹ್ಮ ಯದರ್ಥಾಃ ಕಾರ್ಯಕರಣ ಪ್ರಾಣ. ಯದರ್ಥಾಃ ಅಂದ್ರೆ ಹೇಗೆ ಬಿಡಿಸೋದು? ಯತ್ ಪ್ರಯೋಜನ ಅಂತ ಅರ್ಥ. ಯದರ್ಥಾಃ ಅಂದ್ರೆ ಪ್ರಯೋಜನ ಶಬ್ದ ಯಾವ್ಲಿಂದ? ನಪುಂಸಕಲಿಂಗ. ಯಾಸಾಂತಾಃ ಯಾವ್ಲಿಂದ ಅದು? ಯತ್ ಪ್ರಯೋಜನ. ನೀವು ಕೇಳಿ ನಾನು ಹೇಳಿದ್ರೆ ಅವನು ಗೊತ್ತಾಗ್ಬೇಕಲ್ಲ, ಗೊತ್ತಾಗ್ಬಿಡ್ತಾರೆ. ಅಚ್ಚಾ, ಸಂಸ್ಕೃತ ಚೆನ್ನಾಗ್ ಬರ್ಬೇಕಣ ಭಾಷ್ಯಕ್ಕೆ. ಆದ್ರೆ ಬ್ರಹ್ಮ ಅನ್ನೋದು ಯಾವ ಬ್ರಹ್ಮಕ್ಕೋಸ್ಕರ ಕಾರ್ಯಕರಣ ಪ್ರಾಣ ಚೇಷ್ಟೆಗಳು ನಡೀತಾ ಇವೆಯೋ ಆ ಬ್ರಹ್ಮದಿಂದಲೇ ಆನಂದ ಲೋಕಕ್ಕೆ. ಬ್ರಹ್ಮವೇ ಲೋಕಕ್ಕೆ ಆನಂದ ರೂಪನಾಗಿ ಕಾಣಿಸ್ತಾ ಇರೋದು. ತತ್ಕೃತ ಏವ. ತತ್ಕೃತ ಅಂದ್ರೆ ತೇನ ಕೃತಂ, ತೇನ ಕೃತಃ ತತ್ಕೃತ. ತತ್ ಅಂದ್ರೆ ತೇನ ಅಂದ್ರೆ ಯಾರೋ ಬ್ರಹ್ಮ. ಆ ಬ್ರಹ್ಮ ಆನಂದ ರೂಪವಾದ ಬ್ರಹ್ಮನಿಂದಲೇ ಲೋಕಕ್ಕೆ ಆನಂದವೆಲ್ಲ ಬರೋದು. ಕುತಃ ಸ್ವಾಮಿ ಬ್ರಹ್ಮದಿಂದಲೇ ಆನಂದ. ಹೇಗೆ ಅಂದ್ರೆ ಏಷ ಹಿ ಏವ ಪರಃ ಆತ್ಮ, ಏಷ ಹಿ ಏವ ಪರಃ ಆತ್ಮ ಆನಂದಯಾತಿ ಆನಂದಯತಿ, ಆನಂದಯಾತಿ ಆನಂದಯತಿ, ಸುಖಯತಿ ಸುಖಯತಿ, ಲೋಕಂ ಲೋಕಂ ಧರ್ಮಾನುರೂಪಂ. ಧರ್ಮಾನುರೂಪಂ. ಈ ಪರಮಾತ್ಮನೇ ಆನಂದಯಾತಿ, ಆನಂದವನ್ನುಂಟು ಮಾಡ್ತಾನೆ. ಏನ್ ಚೆನ್ನಾಗಿದೆ ಭಾಷ್ಯ ಅಂದ್ರೆ, ಆನಂದವನ್ನು ಕೊಡುವಾಗ ಅವನು 3 ಥರ ಆನಂದ. ಒಂದು ತನ್ನ ಸ್ವರೂಪದ ಆನಂದದಿಂದ ಜ್ಞಾನಿಗಳಿಗೆ ಕೊಡ್ತಾನೆ. ಅಭಯ ಪ್ರತಿಷ್ಠಾನ. ಯಾವಾಗ ಆ ಪರಮಾತ್ಮನಲ್ಲಿ ಜ್ಞಾನಿ ತಾನು ಅನ್ನೋ ಪ್ರೇಮದಿಂದ ನೆಲೆ ನಿಲ್ತಾನೆ, ಅವನು ತನ್ನ ಆನಂದವನ್ನೇ ಕೊಟ್ಬಿಡ್ತಾನೆ. ಇನ್ ಮತ್ತೆ ಹಂಚ್ಕೊಳ್ಳಲ್ಲ. ಬಾಕಿಯವರಿಗೆಲ್ಲ ಚೂರು ಚೂರು ತುಡು, ನಿಮ್ಗಿಷ್ಟೆ ನಿನಗಿಷ್ಟ, ಇವನಿಗೆ ಅವನಿಗೆ ನಾನೇ ಜ್ಞಾನಿತೋ ಉದಾರ ಸರ್ವ ಏವೈತೆ. ಬಾಕಿಯವರು ಉದಾರಿಗಳೇ, ಆದ್ರೆ ಜ್ಞಾನಿತೋ ಆತ್ಮೈವ ಮೇಮತ. ಇಲ್ಲಿ ಒಂದು ತಮಾಷೆ ಏನು ಅಂದ್ರೆ, ಭಾಷ್ಯಕಾರರು ಇವನೇ ಆನಂದವನ್ನು ಉಂಟು ಮಾಡ್ತಾನೆ ಎನ್ನುವಾಗ 3 ವಿಧವಾದ ಆನಂದ ಹೇಳಲಿಲ್ಲ. ಒಂದು ಸ್ವರೂಪಾನಂದ, ಇನ್ನೊಂದು ಸಾಧನಾನಂದ, ಇನ್ನೊಂದು ವಿಷಯಾನಂದ. ಯಾವ್ಯಾವ ಹೇಳ? ಸ್ವರೂಪಾನಂದ, ಸಾಧನಾನಂದ, ವಿಷಯಾನಂದ. 3 ಆನಂದವೇ, ಒಂದೇ ಆನಂದವೇ. ಇದು ಸಾಧನಾನಂದ ವಿಷಯಾನಂದ ಅಂತ ಹೇಳ್ತೀವಿ ಅಷ್ಟೇ. 3 ಆನಂದ ಇಲ್ಲ ಉಪಾಧಿಯಲ್ಲಿ. ಸಾಧನಾನಂದ ಅಂದ್ರೆ ಏನು? ಬ್ರಹ್ಮಚರ್ಯ, ಶಮದಮಾದಿಗಳು, ಭಗವದ್ಭಕ್ತಿ ಇದು ಮಾಡ್ತಾ ಇದ್ರೆ ಆ ಸಾಧನದ ಆನಂದ ಬರುತ್ತೆ. ಮನುಷ್ಯನಿಗೆ ಏಕಾಂತದಲ್ಲಿ ತಾನೇ ತಾನಾಗಿ ತನ್ನ ಚಿಂತನೆ ಇದ್ರೆ ಅಂತಃಕರಣಕ್ಕೆ ಬರುತ್ತದು, ಒಳಗಿನಿಂದಲೇ ಬರೋದು. ಈ ಅಂತಃಕರಣವನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಉಜ್ಜಿ ಎಷ್ಟು ಸ್ವಚ್ಛವಾಗತ್ತೋ, ಯಾವದ್ಯಾವ ನಿರ್ಮಲತ್ವ ಆಬದ್ಧತೆ ಅಂತ ಹೇಳ್ತೀವಲ್ಲ, ಆವಾಗ ಆನಂದ ವಿಪುಲೀಭವತಿ. ಭಾಷ್ಯಕಾರ ಎಲ್ಲಿ ಬರೆದಿದ್ದಾರೆ? ತೈತ್ರಿಯದಲ್ಲ. ಇನ್ನು ವಿಷಯಾನಂದ ಹೇಗೆ ಬರುತ್ತೆ ಅಂತ ಕೇಳ್ಬೇಕು.
ಮನುಷ್ಯ ಏನ್ ಮಾಡ್ಕೊಂಡ್ಯಾನೆ ವಿಷಯಾನಂದಕ್ಕೆ ಅಂದ್ರೆ ತನ್ನ ಪ್ರಯತ್ನದಿಂದ ಬರುತ್ತೆ ಏನ್ ಮಾಡ್ಕೊಂಡ್ಯಾನೆ. ನಿಜವಾಗಿ ವಿಷಯಾನಂದ ಪ್ರಯತ್ನದಿಂದ ಬರಲ್ಲ. ಭಾಷ್ಯಕಾರ ಬರೋದು ಲೋಕಂ ಧರ್ಮಾನುರೂಪಂ, ಪುಣ್ಯ ಇದ್ರೆ ಕೊಡ್ತಾರೆ. ನಿಂಗೆ ಕೊಟ್ಟ ಅಂದ್ರೆ ಪುಣ್ಯ ಲೆಸ್ ಅಂತ ಅರ್ಥ. ಏನಪ್ಪಾ ಇಷ್ಟು ದುಡ್ಡು ಬಂತು ಆನಂದವಾಯ್ತು ಅಂದ್ರೆ ಏನ್ ಮಾಡ್ಕೋಬೇಕು, ಅಷ್ಟು ಪುಣ್ಯ ಕಳ್ಕೊಂಡೆ, ಒಳ್ಳೆ ಹಣ್ಣು ತಿಂದೆ ಕಣ್ರಿ, ಹಿಂಗಿಲ್ಲ ಕಣ್ರಿ ಅಂದ್ರೆ ಅಷ್ಟ ದಡ್ಡ ನೀನು ಅಂತ ಹೇಳು. ವಿಷಯಾನಂದವನ್ನು ಅನುಭವಿಸಿದಷ್ಟು ಪುಣ್ಯವನ್ನ ಡಿಡಕ್ಟ್ ಮಾಡ್ತಾನೆ. ಬ್ಯಾಂಕಲ್ಲಿ ಖರ್ಚು ಹಾಕಾಗ ಪುಣ್ಯ ಪಾಪ ಇರುತ್ತೆ. ಪಾಪ ಬಂದಾಗ ಏನ್ ಮಾಡ್ತಾನೆ, ಕೊಡುವಾಗ ದುಃಖ ಕೊಟ್ಟು ಬಿಡ್ತಾನೆ, ಚುಚ್ಚಿ ಬಿಡುತ್ತೆ ಮುಳ್ಳು. ಅಯ್ಯೋ ಒಳ್ಳೆ ಸ್ವಾಮಿ ಅಷ್ಟು ಪಾಪ ಹೋಗ್ತಾ ಇದೆ ಅಂತ ಅನ್ಕೊಳ್ಳೆ ಅಲ್ವಾ. ಅಲ್ಲಪ್ಪ ನೋತಾ ಅದು ಏನ್ ಮಾಡಿ ತಪ್ಪಿಸ್ಕೊಳಕ್ ಬರಲ್ಲ. ಈ ದುಃಖ ಅನ್ನೋದಿದೆಯಲ್ಲ, ನಿಂಗೆ ಇಷ್ಟಪಡು ತಾನಾಗಿ ಬರುತ್ತೆ. ಇಲ್ಲಿ ಭಾಷ್ಯಕಾರರ ಭಾಷೆ ಏನ್ ಅಭಿಪ್ರಾಯ ಅಂದ್ರೆ, ಈ ವಿಷಯ ಸುಖಕ್ಕಾಗಿ ನೀವು ಈ ಪ್ರಯತ್ನ ಮಾಡಬೇಡ. ಎಲ್ಲ ಸಾಯ್ತಿರಲ್ಲ ಹೋಗಿ ಅಲ್ಲಿ ಸುಖ ಕೊಡ್ತಾ ಇದೆ. ಈ ವಿಷಯ ಸುಖ ಹಿಂದಿನ ಪುಣ್ಯ ಪಾಪ ಇದ್ರು ತಾನಾಗೆ ಸುಖ ದುಃಖ ಎರಡು ಬಂದೇ ಬರುತ್ತೆ, ಹುಟ್ಕೊಂಡು ಬರುತ್ತೆ. ನೀನ್ ಮಾಡ್ಬೇಕಾದ್ರೆ ಸಾಧನ ಇಲ್ಲ ಆತ್ಮಸುಖ. ಇದು ಬಿಟ್ಕೊಂಡು ವಿಷಯ ಸುಖಕ್ಕೆ ಪ್ರಯತ್ನ ಮಾಡ್ತೀರಲ್ಲಪ್ಪ, ಎಂತ ದಡ್ರ ನೀವು. ವಿಷಯ ಸುಖದಲ್ಲೂ ಒಂದು ದೋಷ ಏನಂದ್ರೆ, ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕಷ್ಟ ಪರಿಹಾರವನ್ನು ಸುಖ ಅಂತ ಭ್ರಾಂತಿ. ಭಾರ ಹೊತ್ಕೊಂಡವನು ಭಾರ ಇಳಿಸಿದ ಆನಂದ ಆಯ್ತು. ಏನು ಆನಂದ ಅದು? ಬಾಯಾರಿಕೆ ನೀರು ಕುಡಿದ್ರೆ ಆನಂದ ಆಯ್ತು. ನೀರು ಕುಡಿದ್ರೆ ಕುಡಿತಾ ಇರ್ರಿ ನೀರ, ಹಾಗಾಗೋಲ್ಲ. ಕಷ್ಟ ಪರಿಹಾರವೇ ಸುಖ ಅನ್ನೋದನ್ನ ನಾವು ಒಪ್ಕೋತಾ ಇಲ್ಲ. ಸುಖ ಬರುತ್ತೆ ಅಂತ ಮಾಡ್ಕೊಂತೀವಿ. ಸುಖ ಇರತ್ತೆ, ಕಷ್ಟ ಬಂದಾಗ ಹೋಗುತ್ತೆ. ಆದ್ರಿಂದ ವಿಷಯಾನಂದ ಪ್ರಯತ್ನ ಮಾಡಬೇಡಿ. ಏನ್ ಪ್ರಯತ್ನ ಮಾಡ್ಬೇಕು? ಸಾಧನ. ಸ್ವರೂಪಾನಂದ ಅವನು ಅನುಗ್ರಹ ಮಾಡ್ತಾನೆ. ನಾವೇನ್ ಮಾಡಕ್ಕಾಗತ್ತೆ? ಸಾಧನ ಮಾಡ್ಬೇಕು. ಸಾಧನದಲ್ಲಿ ಮುಖ್ಯವಾದಂತಹದ್ದು ಶ್ರವಣಾದಿಗಳು. ಅದಕ್ಕೆ ಸೆಕೆಂಡ್ ಅದಾಗಲ್ಲ ಅಂದ್ರೆ, ಶ್ರವಣಾದಿಗಳು ಆಗೋಲ್ಲಪ್ಪ ನಮ್ಗೆ ಅಂದ್ರೆ ಶಮದಮಾದಿಗಳು. ಶಮದಮಾದಿಗಳು ಆಗಲ್ಲ, ಕಷ್ಟ, ಅದು ಆಗಲ್ಲ. ಇನ್ನೂ ಕಮ್ಮಿ ಮಾಡಿ. ಇನ್ನೇನ್ ಮಾಡೋದು? ಭಗವದ್ ಭಕ್ತಿ ಯೋಗ ಮಾಡ್ರಿ, ಕಲ್ಪನೆಯ ಭಕ್ತಿ ಉಪಾಸನೆ ಮಾಡ್ರಿ, ಅದು ಆಗಲ್ಲ. ಕರ್ಮಯೋಗ ಮಾಡ್ರಿ, ಇನ್ನು ಅದು ಅದಕ್ಕೆ ಇನ್ನಿಲ್ಲ, ಸಾಕು. ಅದಕ್ಕೆ ಔಷಧಿ ಇಲ್ಲ. ಇನ್ನೆಂತ ಔಷಧಿ ಕೊಟ್ಟಿದೆ ಭಗವಂತ ಹೇಳುವಾಗ, ಹೀಗೆ ಇರ್ಲಿ ನನ್ನ ದಾರಿಗೆ ಬಂದೇ ಬರ್ತಾರೆ, ನನ್ನ ಅಷ್ಟೇ. ಹೀಗೆ ಭಾಷ್ಯಕಾರರು ಲೋಕಂ ಧರ್ಮಾನುರೂಪಂ ಅಂತ ಒಂದು ಪದದಲ್ಲಿ ಎಷ್ಟು ಸಾಕ್ಷಿ ಆಗ್ತವೆ. ಅವನ ಪುಣ್ಯ ಇದ್ರೆ ನಿಮ್ಗೆ ಸುಖ ಬರುತ್ತೆ, ಇಲ್ಲ ಹೋದ್ರೆ ಬರೋದಿಲ್ಲ. ಸೇವ ಆತ್ಮ ಆನಂದ ರೂಪ, ಸೇವ ಆತ್ಮ ಆನಂದ ರೂಪ, ಅವಿದ್ಯೆಯ ಪರಿಚ್ಛಿನ್ನ, ಅವಿದ್ಯೆಯ ಪರಿಚ್ಛಿನ್ನ, ವಿಭಾವ್ಯತೆ ಪ್ರಾಣಿಭಿಃ ಇತ್ಯರ್ಥ. ವಿಭಾವ್ಯತೆ ಪ್ರಾಣಿಭಿಃ ಇತ್ಯರ್ಥ. ಈ ವಾಕ್ಯದ ಸ್ವಾರಸ್ಯ ಅಂದ್ರೆ ಭಾಷ್ಯಕಾರದ್ದು ಏನು ಅನುಭವಕ್ಕೂ ನಮ್ಮ ಇದಕ್ಕೂ ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ, ಒಬ್ಬನೇ ಪರಮಾತ್ಮ ಇರೋದು. ಈ ತಪ್ಪು ತಿಳುವಿಕೆಯಿಂದ ಅವಿದ್ಯಾ ಅನ್ನೋರು ಒಬ್ಳು ಬಂದ್ಬಿಟ್ಲಪ್ಪ. ಅದು ಆ ಪರಮಾತ್ಮನ ತುಂಡು ತುಂಡು ಮಾಡಿ ಒಂದಷ್ಟನ್ನು ನಾನು ಮಾಡ್ಕೊಂಡು ಒಂದಷ್ಟನ್ನು ನಂದು ಮಾಡ್ಕೊಂಡ್ಬಿಟ್ರು. ಯಾರೋ ಅವಿದ್ಯಾ ಅನ್ನೋಳು ಬಂದು ಅವಿದ್ಯೆಯ ಪರಿಚ್ಛಿನ್ನ, ಇಷ್ಟೇ ನಾನು ಮಾಡ್ಕೊಂಡ. ಅಷ್ಟೇ ಮಾಡ್ಕೊಂಡ್ ಕೂಡ್ಲೆ ಆ ನಾನು ಎಷ್ಟೋ ಅಷ್ಟಕ್ಕೇನಾದ್ರೂ ಅನುಕೂಲ ಆದ್ರೆ ಆನಂದ ಆಯ್ತು. ಈ ನಂದಕ್ಕೇನಾದ್ರೂ ಅಸಂತೋಷ ಆದ್ರೆ ನಮ್ಮವ್ರಿಗೆ ಶಿಕ್ಷೆ, ನಮ್ಮವ್ರಿಗೆ ಬರಬೇಕು, ನನಗ್ ಬರಬೇಕು, ಇಲ್ಲೇ ಆನಂದ ಇರೋದು ಮಾಡ್ಕೊಂಡು. ಅದೇ ಆತ್ಮನೇ ಈ ತಪ್ಪು ತಿಳುವಳಿಕೆಯಿಂದ ತುಂಡು ತುಂಡು ಮಾಡಿ ಕತ್ತರಿಸೋಕ್ ಬರಲ್ಲ ಯಾರನ್ನ, ಅಂಥ ಆತ್ಮರನ್ನ ಕತ್ತರಿಸಿದಾರಲ್ಲ ಇವರು. ತುಂಡು ತುಂಡು ಮಾಡಿ ಇಷ್ಟು ದೇಹದಲ್ಲಿ ಇಟ್ಕೊಂಡು, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ನಾಲ್ಕರಲ್ಲಿ ನಾನು ಪ್ರೇಮ ಕೊಟ್ಟು, ಈ ನಾಲ್ಕಕ್ಕೆ ಯಾರು ಹಿತ ಮಾಡ್ತಾರೋ ಎಲ್ರು ಕಳ್ರೆ, ಎಲ್ಲ ಹಿಡ್ಕೊಳ್ಳೋರೆ ಮೊಸಳೆಗಳೇ, ಬಿಡಿಸ್ಕೊಳಕ್ಕಾಗದೇ ಇರೋ ಮೊಸಳೆಗಳು, ಅವರು ನಮ್ಮವ್ರು ಮಾಡ್ಕೊಳ್ಳೋದು. ನಾನೇ ಎಲ್ಲ ಬಿಟ್ಟು ಹೋಯ್ತಲ್ಲ, ಹೊಚ್ಚೋಯ್ತು. ಯಾರು ಎಲ್ರು ನಮ್ಮವ್ರು ಅಂತ ಹೇಳಿ, ಯಾರು ನಮ್ಮವ್ರು ಅಂತ ಎರಡು ಅರ್ಥ ಬರ್ತದೆ ಅಲ್ವಾ? ಬಹಳ ಆನಂದವಾಯ್ತು. ಎಲ್ಲ ಬಂಧನವೂ ಹೋಯ್ತು. ಮನುಷ್ಯನಿಗೆ ನಿಜವಾಗಿ ಅವನಾಗಿ ಮಾಡೋ ಪ್ರಯತ್ನದಲ್ಲಿ ಈ ಅವಿದ್ಯೆಯಿಂದ ಆದಂಥ ಈ ತುಂಡು ತುಂಡು ಭಾವಗಳಿದೆಯಲ್ಲ, ನಾನು ನಂದು, ನಾನು ಪ್ರೇಮ ಅಂತ, ಇದನ್ನು ಬಿಡೋದಲ್ಲೇ ನೀವು ಪ್ರಯತ್ನ ಮಾಡ್ಬೇಕು. ಇದೇ ಮಿಥ್ಯಾಭಿಮಾನ ಅಂದ್ರೆ. ಅಲ್ಲೇ ನೀವು ಸಿಹಾಕೊಂಡಿದ್ದೀರಿ. ನೀವು ಮಾಡಿರೋ ತಪ್ಪಲ್ಲೇ ಯಾರೋ ಮಾಡಿರೋದು, ಯಾರೋ ಬೈದ್ರಪ್ಪ, ಎಂತ ದಡ್ಡ ನೀನು ಅಂತ. ನೀನ್ ಏನ್ ಮಾಡ್ಕೋಬೇಕು? ಬುದ್ಧಿಯನ್ನು ನಾನು ಮಾಡ್ಕೊಂಡಿದ್ರಿಂದ ಅವ್ರು ದಡ್ಡ ಅನ್ಬಾರ್ದು. ನಾನು ಬುದ್ಧಿಯನ್ನು ಮಾಡ್ಕೊಂಡೋದ್ರಿಂದ ನನ್ ದಡ್ಡ ಅನ್ನೋ ನೋವಾಯ್ತು ಹೊರತು ದಡ್ಡ ಅನ್ ಬೈದ್ರೆ
ಬೇಜಾರಾಗಲ್ಲ. ಆ ಕುರ್ಚಿಯಿಂದ ಹೆಡ್ಡಾನ ಬೇಜಾರು ಮಾಡ್ಕೊಳತ್ತಾ? ಯಾಕ? ಅದು ಬುದ್ಧಿನೂ ಇಲ್ಲ. ಕುರ್ಚಿಗೂ ಬುದ್ಧಿ ಇಲ್ಲ, ನನಗೂ ಬುದ್ಧಿ ಇಲ್ಲ. ಅಚೇತನ ಚೇತನ ಅಲ್ಲ ದೃಷ್ಟಾಂತ ಕೇಳಿ. ಬುದ್ಧಿಯ ಸಂಬಂಧ ಕುರ್ಚಿಗೂ ಇಲ್ಲ, ನಮಗೂ ಇಲ್ಲ. ಬೈಲಿ ಏನಾದ್ರು ಅನ್ಕೊಳ್ಳಿ, ಏನ್ ಭಾರಿ ತೆಳ್ಳಗಾಗ್ಬಿಟ್ಟಿದೀರಿ ಅಂದ್ರು. ಓ, ತೆಳ್ಳಗಾಗಿರೋದು ದಪ್ಪವಾಗಿರೋದು ನಾನು ಮಾಡ್ಕೋಬೇಕು. ಅವ್ರು ಇನ್ನೊಬ್ರು ಬೇರೆ ಅದನ್ನ ಹೇಳ್ತಾರೆ. ನಾನ್ ಮಾಡ್ಕೊಂಡಿದ್ದಪ್ಪಲ್ದೆ ಬೇರೊಬ್ರು ಬಂದು ಅದನ್ನ ನೀವು ಹೀಗಾಗ್ಬಿಟ್ರಲ್ರಿ, ಏನ್ ಕಷ್ಟ ಬಂದ್ಬಿಡುದು? ಏನು ಕಷ್ಟ ಬಂದಿಲ್ಲ, ನನಗೆ ಆನಂದವಾಗಿ. ಹೀಗೆ ಅವಿದ್ಯಾ ಅನ್ನುವಂಥ ಇದರಿಂದ ಪ್ರೇಮವನ್ನು ಪರಿಚ್ಛೇದ ಮಾಡಿಕೊಂಡು ನಾನು ಅನ್ನೋದನ್ನ ಅಭಿಮಾನ ಹುಟ್ಟಾಕಿ ಅದಕ್ಕೆ ಸಂಬಂಧಪಟ್ಟವರ ಜೊತೆಯಲ್ಲಿ ನಂದೂನ್ನು ಗಂಟು ಹಾಕೊಂಡು ಆ ನಂದೂನ್ ಕಿತ್ತು ಬಿಟ್ರೆ ನಾನು ಅಳೋ ಶುರು ಮಾಡುದು. ಏನ್ ಚಿಕ್ಕ ಮಗು, ಅದಕ್ಕೂ ನಂದೂನ್ ಕಿತ್ಕೊಂಡು ಅಳುತ್ತೆ ಅಂದ್ರೆ ಏನು ಹೇಳ್ಕೊಟ್ಟಿಲ್ಲಪ್ಪ. ಅದು ಹಠದ ನಂದು. ಯಾಕೆ ನಂದು ಕೇಳಿದ್ರೆ ಉತ್ತರ ಹೇಳಲ್ಲ ಯಾರೋ. ಯಾಕೆ ನಾನು ಕೇಳಿದ್ರೆ ಉತ್ತರ ಹೇಳಲ್ಲ. ಯಾಕೆ? ಹುಚ್ಚು, ಹಠ, ನಂದು ನಂದು ನಂದು. ಹೀಗಾಗಿ ಅವಿದ್ಯಾ ಪರಿಚ್ಛಿನ್ನೋ ವಿಭಾಗ, ಇದೇ ಆನಂದವೇ ಆ ಪ್ರೇಮದಲ್ಲೂ ತೋರ್ತಾ ಇದೆ ಅಂತ ಹೇಳಿ. ಆನಂದವು ಎಲ್ಲೆಲ್ಲಿ ತೋರುತ್ತೋ ಅದೆಲ್ಲ ಪರಮಾತ್ಮನೇ ಅಂತ ಹೇಳಿದ್ದಾಯ್ತು. ಟೈಮ್ ಎಷ್ಟಾಯ್ತು? ಇನ್ನೆಷ್ಟು? 4 ಗಂಟೆನಾ? ಹೋಗ್ಲಪ್ಪ. ಭಯಾಭಯ ಹೇತುತ್ವಾತ್ ವಿದ್ವದ ವಿದುಷೋಃ ಅಸ್ತಿ ತದ್ ಬ್ರಹ್ಮ. ಭಯಕ್ಕೂ ಅಭಯಕ್ಕೂ ಕಾರಣ ಯಾರೋ? ಬ್ರಹ್ಮವೇ. ಆದ್ರೆ ತಪ್ಪು ತಿಳ್ಕೊಂಡವರಿಗೆ ಭಯಕ್ಕೆ ಕಾರಣ, ಸರಿಯಾಗಿ ತಿಳಿದುಕೊಂಡವ್ರು ಅದೇ ಅಭಯಕ್ಕೆ ಕಾರಣ. ಸ್ವಾಮಿ, ಒಂದೇ ವಸ್ತು ಭಯಕ್ಕೂ ಅಭಯಕ್ಕೂ ಎರಡೂ ಭಯಕ್ಕೆ ಕಾರಣ ಆಗತ್ತೆ. ಹೌದು, ನೀವು ಆರೋಪ ಮಾಡಿದ್ರೆ ಭಯ, ಆರೋಪ ಮಾಡ್ಕೊಳ್ಳದೆ ಹೋದ್ರೆ ಅಭಯ. ನರಸಿಂಹವೇಶ್ವರ ಒಬ್ಬ ಬಂದ್ಬಿಟ್ಟ ಸ್ಟೇಜ್ ಮೇಲೆ, ಎಲ್ಲ ಇದ್ದವ್ರನ್ನ ಉಚ್ಚ ಹೊಯ್ಕೊಂಡು ಓಡ್ ಹೋಗ್ಬಿಟ್ಟು ಎಲ್ಲೋ ಸಣ್ಣ ಹುಡುಗ ಹಂಗೆ ಕೂತಿದ್ದ. ಅವನ ಹೆಂಗ್ ಕೂತ ಅಂತ ಕೇಳಿದ್ರು. ಅಪ್ಪ ಅಂದ. ಅವನಿಗೆ ಅಭಯ ಯಾಕಂದ್ರೆ ನನ್ನ ಅಪ್ಪ ಇವನು, ಈ ನರಸಿಂಹವಲ್ಲ ಇಂಥದ್ದಲ್ಲ. ಅಲ್ಲಿ ಮುಗೀತು. ಏನಾದ್ರೂ ಭಗವಂತ ವೇಷ ಹಾಕ್ಲೆ, ಇವನ್ ಮುಂದಿರೋರು ಯಾರ? ನನ್ನ ಆತ್ಮ ಹಾಗೆ ಪರಮಾತ್ಮನ. ಇವನು ಭಯ ಕೊಡ್ತಾನೆ, ಅಭಯ ಕೊಡೋನು. ಯದಾಕೆ ವಿಷಯ ತಸ್ಮಿನ್ ದೃಶ್ಯೇನಾತ್ಮೇ ನಿರುಕ್ತೆ ನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ ಅಥಸೋ ಅಭಯಂಗತೋ ಭವತಿ. ಮನುಷ್ಯನಿಗೆ ಅಭಯ ಅನ್ನುವಂಥದ್ದು ನಿಜವಾದ ದರ್ಶನವಾಯ್ತು. ಬನ್ನಿ, ಹೀಗೆ ಭಯಾಭಯಕ್ಕೆ ಎರಡಕ್ಕೂ ಕಾರಣ ಬ್ರಹ್ಮ ಅಂದ್ರು. ನಿಜವಾಗಿ ಹೇಳಿದ್ರೆ ಭಯಾಭಯಕ್ಕೆ ಕಾರಣ ಬ್ರಹ್ಮ ಅಲ್ಲ. ಇಲ್ಲಿ ಮುಂದೆ ಹೇಳಿರೋ ಪದ ಏನೋ ಅವಿದ್ವಾಂಸ ಇದೆ, ಅವಿದ್ಯೆ ಇದೆಯಲ್ಲ, ಅವಿದ್ಯೆಯ ಹಿ ಭಯಂ. ಇವನ ತಪ್ಪು ತಿಳ್ಲಿಕೆಯಿಂದ ಭಯ, ಅದೇ ಭಯ ಅಂತಾರೆ. ಇವನು ಕಳ್ಳ ಕೂತಿಯಾರೆ ಭಯ ಅಂತ ಇದ್ದಾರೆ. ಕಳ್ಳ ಕೂತಿಲ್ಲ, ಭಯ ಕಳ್ಳ ಕೂತಿಯ ತಪ್ಪು ತಿಳುವಳಿಕೆ. ಬಟ್ಟೆ ಕಂಬ ಇರೋದು, ಕಂಬದ ಮೇಲೆ ಬಟ್ಟೆ ಹಾಕಿದ್ರೆ ಕಳ್ಳ ಕತ್ಲಲ್ಲಿ ಕೂತಿಯ ಅಂತ ಅನ್ಸುತ್ತೆ. ಹೀಗೆ ನಿಜವಾಗಿ ಭಯಾಭಯ ಕಾರಣ ಅಜ್ಞಾನ, ಸಮ್ಯಜ್ಞಾನ ಅಭಯ ಕಾರಣ, ಮಿಥ್ಯಾಜ್ಞಾನ ಭಯ ಕಾರಣ. ಆದ್ರೂ ಭಾಷ್ಯಕಾರ ಏನ್ ಮಾಡಿದ್ರು? ಬ್ರಹ್ಮವೇ ಕಾರಣ ಅಂದ್ರು. ಯಾವ ಬ್ರಹ್ಮವನ್ನು ತಪ್ಪು ತಿಳ್ಕೊಂಡ್ವೋ ಅದು ಭಯ ಕಾರಣ, ಯಾವ ಬ್ರಹ್ಮವನ್ನು ಸರಿಯಾಗಿ ತಿಳ್ಕೊಂಡ್ವೋ ಅಭಯ ಕಾರಣ. ಹಾಗೆ ಹೇಳೋ ಸರಿನಾ? ಯಾವ ಬ್ರಹ್ಮವನ್ನು ತಪ್ಪು ತಿಳ್ಕೊಂಡ್ವೋ ಆ ತಪ್ಪು ತಿಳಿಕೆ ಭಯ ಕಾರಣ, ಯಾವ ಬ್ರಹ್ಮವನ್ನು ಸರಿಯಾಗಿ ತಿಳ್ಕೊಂಡ್ವೋ ಆ ಸಮ್ಯಜ್ಞಾನ ಅಭಯ ಕಾರಣ. ಹಾಗೆ ಹೇಳ್ಬೇಕು. ಗೊತ್ತಾಗ್ಲಿಲ್ವಾ? ಎರಡು ಸರಿ. ಯಾವ ಭಾಷ್ಯಕಾರ ಹೇಳ್ತಾ ಇರೋದು ಬ್ರಹ್ಮವನ್ನ, ಶ್ರುತಿ ಹೇಳ್ತಾ ಇದೆ ಭಯಾಭಯ ಹೇತುತ್ವ. ಅಲ್ಲೇ ವಿದ್ವದ ವಿದುಷೋ ಅನ್ನೋ ಪದದಿಂದ ಜ್ಞಾನಾಜ್ಞಾನಗಳನ್ನೇ ಒತ್ತಿ ಹೇಳ್ತಾ ಇರೋದು. ಅವಿದ್ಯೆಯೇ ಭಯ, ದ್ವಿತೀಯಾದ್ವೈ ಭವ. ಆದ್ರೆ ಅವಿದ್ಯೆಯನ್ನ ಆತ್ಮನಲ್ಲಿ ಮಾಡಿದ್ರಿಂದ ಆತ್ಮನ ತಪ್ಪಾಗ ಅದೇ ಅಭಯಕ್ಕೆ ಕಾರಣ ಆಗತ್ತೆ. ಅದನ್ನೇ ಸರಿಯಾಗಿ ತಿಳ್ಕೊಂಡಾಗ, ಅದೇ ಸರಿಯಾಗಿ ತಿಳ್ಕೊಂಡಾಗ ಅಭಯಕ್ಕೆ ಕಾರಣ, ತಪ್ಪಾಗಿ ತಿಳ್ಕೊಂಡಾಗ ಭಯಕ್ಕೆ ಕಾರಣ ಅಂತ ಅದರ ಮೇಲೆ ಹಾಕಿದೀವಿ ಹೊರತು ನಿಜವಾಗಿ ನಮ್ಮ ತಪ್ಪು ತಿಳುವಳಿಕೆಯೇ ಅಭಯ ಕಾರಣ, ಸಮ್ಯಜ್ಞಾನವೇ ಭಯ ಕಾರಣ. ಸಮ್ಯಜ್ಞಾನ ಅಭಯ ಕಾರಣ, ತಪ್ಪು ತಿಳುವಳಿಕೆ ಭಯ ಕಾರಣ. ಸದ್ವಸ್ತು ಆಶ್ರಯ, ಎಲ್ಲೋ ಯೋಚನೆ ಇದೆ. ಸದ್ವಸ್ತು ಆಶ್ರಯಣೇನ ಹಿ ಅಭಯಂ ಭವತಿ. ಸದ್ವಸ್ತುವನ್ನು ಆಶ್ರಯಿಸಿದ್ರೆ ಅಭಯ ಬರುತ್ತೆ ಅಂತ. ಇಲ್ಲಿ ಕೊರೋನಾ ಇಲ್ದೇ ಜಾಗ ಓಡೋಗೋಣ ಅಂತ ಬೆಂಗಳೂರಿನೆಲ್ಲ ಓಡೋಗ್ತಾ ಇದ್ದಾರೆ. ಅದು ಎಲ್ಲೆಲ್ಲೂ ಇದ್ದಾಳೆ ಅಂತ ಗೊತ್ತಿಲ್ಲ. ಮತ್ತೂರಿಗೆ ಬಂದ್ರೆ ಇನ್ನೂ ಜೋರು. ಅಭಯ ಜಾಗ ಹುಡುಕ್ತಾ ಇದ್ದಾರೆ. ಎಲ್ಲೋ ಕಾಳಪ್ಪ, ಬೆಂಗಳೂರು ಅಲ್ಲೂ ಇದ್ದಾಳೆ. ಎಲ್ಲಿಗಾರು ಹೋಗೋ, ಮಹಾರಾಷ್ಟ್ರ ಕೂಡ ಹೋಗೋ, ಅಲ್ಲೂ ಎಲ್ಲಾ ಕಡೆಯಲ್ಲೂ ಗಾಳಿಯಲ್ಲಿ ಆಕಾಶದಲ್ಲಿ ತುಂಬಿಕೊಂಡಿರೋ ಕೊರೋನಾ ಎಲ್ಲಿ ಹೋದ್ರಾಗತ್ತೆ. ಭಯ 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 ಭಯ, ಎಲ್ಲೂ ಬಿಡೋಲ್ಲ. ಏಕಾಂತದಲ್ಲಿ ಇಲ್ಲಪ್ಪ, ಮತ್ತೂರ್ನವ್ರಿಗೆ ನನಗೆ
ಏಕಾಂತದಲ್ಲಿ ಯಾರು ಆನಂದ ಇರ್ತಾರೋ ಅವ್ರು ಭಯ ಇಲ್ಲ. ಆದ್ರಿಂದ ಇವು ಕೊರೋನಾ ಒಳ್ಳೆ ಕೆಲಸ ಮಾಡಿದ್ರು, ಎಲ್ಲ ಏಕಾಂತವಾಗಿರ್ರಿ, ಆತ್ಮಚಿಂತನೆ ಮಾಡಿ ಸಂತೋಷ, ಯಾರನ್ನು ಮುಟ್ಟೋಕ್ ಹೋಗ್ಬೇಡಿ, ದೂರ ಇರಿ. ಒಳ್ಳೇದಲ್ವಾ? ಅಭಯಕ್ಕೆ ಕಾರಣ ಅಭಯ ಪಾಠ ಹೇಳ್ಕೊಟ್ಟಿರೋದು ಕೊರೋನಾವೇ, ಪರಿಷತ್ತಲ್ಲ. ತಮಾಷೆಯಾಗಿದೆ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ. ಹೀಗೆ ಸದ್ವಸ್ತುವನ್ನು ಆಶ್ರಯಿಸಿದರೆ ಅಂದ್ರೆ ಅಭಯವಾದ ಜಾಗದಲ್ಲಿ, ನಮ್ಮಲ್ಲಿ ಮಳೆ ಬಂದು ಹೊಳೆ ಮೇಲ್ ಬಂದ್ಬಿಟ್ಟಿದೆ, ಯಾವೆಲ್ಲ ಊರ್ನವ್ರು ಗಡಗಡ ಅಂತ ಇದ್ದಾರೆ. ಏನಾಗಲ್ಲ ಅಂದೆ ನಾನು, ಅಯ್ಯೋ ಅರಳಿ ಕಟ್ಟೆ ಇನ್ನು 10 ಅಡಿ ಏರ್ಬೇಕು, ಇನ್ನು 10 ಅಡಿ ಏರಲ್ಲ. ಊರೊಳಗ್ ಬರ್ಬೇಕಾದ್ರೆ ಇನ್ನು 8-10 ಅಡಿ ಏರಿದ್ರೆ ಊರೊಳಗ್ ಮುಗ್ಗತ್ತೆ ಹೊಳೆ ತುಂಗ. ಬರಲ್ಲ. ಆದ್ರೆ ಹೋದ ವರ್ಷ ಮಾತ್ರ ವರಮಹಾಲಕ್ಷ್ಮಿ ದಿವಸ ಬಂದಿತ್ತು, ಊರೊಳಗ್ ಬಂದ್ಬಿಟ್ಟು. ಅದು ಡ್ಯಾಮ್ನವ್ರು ನೀರು ಬಿಟ್ಬಿಟ್ರು, ಮಳೆನೂ ಹೊಡಿತಾ ಇತ್ತು, ಡ್ಯಾಮ್ನವ್ರು ನೀರು ಬಿಟ್ರು. ಆ ಊರೆಲ್ಲ ಬಂದು ರಾತ್ರಿ ಎಲ್ಲ ಜಾಗರಣೆ ಆಯ್ತು, ಊರ್ ಮುಳುಗೋಗತ್ತೆ ಅಂತ. ನಾನು ಹೋಗಲ್ಲ ಅಂತ. ಚೆನ್ನಾಗಿರುತ್ತೆ ಕಡ್ರೆ. ಭಗವಂತ ನಿಜವಾದ ಪಾಠ ಕಲಿಸೋದು ಪ್ರಪಂಚದಿಂದಲೇ. ಶಾಸ್ತ್ರ ಗುರುಗಳು ಬೇಕು, ಆದ್ರೆ ಪ್ರಪಂಚದ ಪ್ರತಿಯೊಂದು ನಿಮಗೆ ಎಲ್ಲ ಸರಿಯಾದ ದಾರಿ ತೋರಿಸುತ್ತೆ. ಚೆನ್ನಾಗಿ ಹೇಳ್ತೀಯಪ್ಪ. ಸದ್ವಸ ಆಶ್ರಯನೇನಿ ಅಭಯಂ ಭವತಿ. ಸರಿಯಾದ ಜಾಗದಲ್ಲಿ ಯಾರೋ ಅಭಯ ಜಾಗದಲ್ಲಿ ಹೋಗ್ತಾರೋ ಅವ್ರು ಮತ್ತೆ ಭಯದ ಜಾಗ ಹೋಗಲ್ಲ. ಎಲ್ಲ ಒಂದು ಇದರಲ್ಲಿ ದಿಂಡೆ ಮೇಲೆ ಹೋದ್ಮೇಲೆ, ಒಂದು ದಿಣ್ಣೆ ಜಾಗಕ್ಕೆ ಹೋದ್ಮೇಲೆ ಮತ್ತೆ ತಗ್ಗಿಗೆ ಹೋಗಲ್ಲ ಅಂತ ಎಲ್ಲ ಭಾಷೆ. ಉತ್ಸೇದಂ ಭಯೇ ಪ್ರಜಾ. ಉತ್ಸೇದ ಅಂದ್ರೆ ಎತ್ತರ ಜಾಗ, ಭಯ ಬಂದ್ಬಿಟ್ರೆ ಎತ್ತರ ಜಾಗಕ್ಕೆ ಹೋಗಿ ಸದ್ಯ ಈಗೇನು ಬರಲ್ಲ ಅಂತ ಹೋಗ್ತಾರೆ. ಹಾಗೆ ಏಕಾಂತ ಜಾಗಕ್ಕೆ ಹೋಗ್ಬಿಟ್ರೆ ತೊಂದರೆ ಇಲ್ಲ. ಅಸದ್ವಸ್ವಾಶ್ರಯಣೇನ ಭಯ ನಿವೃತ್ತಿ ಉಪಪದ್ಯತೆ. ಅಸದ್ವಸ್ವಾಶ್ರಯಣೇನ ಭಯ ನಿವೃತ್ತಿ ಉಪಪದ್ಯತೆ. ಆಶ್ರಯ ಶಬ್ದಕ್ಕೆ ನೀವು ಚೆನ್ನಾಗಿ ಅರ್ಥ ಮಾಡ, ಬರೀ ಅಲ್ಲಿ ಮೇಲೆ ಕೂತ್ಕೊಳ್ಳೋದಲ್ಲ. ಆಶ್ರಯ ಅಂದ್ರೆ ಅದರಲ್ಲಿ ತಾದಾತ್ಮ್ಯತೆಯ ಪ್ರೇಮ, ಅದೇ ತಾನು ಪ್ರೇಮ. ಪ್ರೇಮ ತಾನೇ ತಪ್ಪುದಾಗ ಆದ್ರೆ ಭಯ ಆಗೋದು. ನಾಶವಾಗುವ ವಸ್ತುವಿನಲ್ಲಿ ಪ್ರೇಮ ಇಟ್ಟು ನಾಶವಾಗತ್ತೆ ಅಂತ ಕಲ್ಪನೆ ಬಂದ್ರೆ ಭಯ ಶುರು. ಪ್ರೇಮ ಇಟ್ಟಿರೋ ದೇಹದಲ್ಲಾಗಿ ದೇಹ ಸಾಯತ್ತೆ ಅಂತ ಗೊತ್ತಾದ ಕೂಡಲೇ ಅಯ್ಯೋ ಏನ್ ಮಾಡ್ಲಿ, ಎಲ್ಲ ಹೋದ್ರು ಉಡಿಸ್ಕೋತೀನಿ, ಯಾರು ಉಡಿಸ್ಕೊಳಕ್ ಬರೋಲ್ಲ. ಅದು ನಷ್ಟವಾಗೂ ಹೋಗಿದೆ, ಹೊಸದಾಗಿ ನಾಶ ಮಾಡ್ಬೇಕಾಗಿಲ್ಲ. ನಾಶ ಮೃತ್ಯು ಎಲ್ಲ ಕಾರಣದಲ್ಲಿ ಒದ್ದಾಗೋದಷ್ಟೇ, ಬೇರೆ ಇಲ್ಲ. ಅಸದ್ವಸ್ತು ಅಸತ್ ಅಂದ್ರೆ ಇಲ್ಲದೇ ಇರುವ ಅಥವಾ ಕೆಟ್ಟದಾದ ಯಾವ್ದು ವಾಸ ಇಲ್ಲದೇ ಇರುವ ಅಂತ ಇರಬೇಕು. ಇಲ್ಲದ ವಸ್ತುವಿನ ಆಶ್ರಯದಿಂದ ಅಂತ ಸ್ವಾಮಿಗಳು ಬಂದಿರೋದು. ಇಲ್ಲದ ವಸ್ತು ಇದೇನ್ ಮಾಡ್ಕೊಂಡು ಅದರಲ್ಲಿ ಆಶ್ರಯಿಸಕ್ ಹೋದ್ರೆ ಸುಮ್ಮನೆ ಒಂದು ಗುಳ್ಳೆ ಮೇಲೆ ಕೂತ್ಕೋತ ಕೂತ್ರೆ ದಪ್ಪ ಅಂದ್ಬಿಡ್ತೀಯ, ಗುಳ್ಳೆದು. ಹಾಗೆ ತಪ್ಪು ಇಲ್ಲೇ ಇರೋ ವಸ್ತುವಿನ ಮೇಲೆ ಪ್ರೇಮ ಇಟ್ಟು ಅದೇ ನಾನು ಕೂತ್ಕೊಂಡು ಭಯ, ಏನು ಮಾಡಕ್ಕಾಗಲ್ಲ. ಆದ್ರಿಂದ ಭಯ ನಿವೃತ್ತಿ ಅನ್ನೋದು ಈ ಪ್ರಪಂಚದಲ್ಲಿ ಎಲ್ಲೂ ಹೋದ್ರೂ ಆಗಲ್ಲ. ಆ ಹಿರಣ್ಯಗರ್ಭನೇ ಹೆದರ್ ಬಿಟ್ಟ. ಸೋ ಬಿಭೇದ್ ತಸ್ಮಾತ್ ಬಿಭೇದಿನ. ಅದು ಮುಂದಿದೆ. ಕಥಂ ಅಭಯ ಹೇತುತ್ವಮಿತಿ ಉಚ್ಯತೆ. ಕಥಂ ಅಭಯ ಹೇತುತ್ವಮಿತಿ ಉಚ್ಯತೆ. ಈಗ ಪರಮಾತ್ಮನೇ ಅಭಯಕ್ಕೆ ಕಾರಣ. ಮನುಷ್ಯನ ಜೀವನದಲ್ಲಿ ನಾನು ಅಭಯ ದಕ್ಷಿಣೆ ಕೊಡು. ನೆನ್ನೆ ಸನ್ಯಾಸದಲ್ಲಿ ಅದೇ ಮುಖ್ಯ. ಎಲ್ಲಾ ಜನರಿಗೂ ಅಭಯ ದಕ್ಷಿಣೆ ಕೊಟ್ಟಿದ್ದೀನಿ ನಾನು ಅಂದ್ರೆ ಯಾರಿಗೂ ಯಾವುದೇ ರೀತಿಯಲ್ಲೂ ಉದ್ವೇಗ ಭಯ ಹಿಂಸೆ ಆಗದ ಹಾಗೆ ಮಾಡ್ಕೊಳ್ತೇನೆ. ಅವ್ರು ಬಂದ್ರೆ ಭಯ, ಈ ವೇಷ ಹಾಕ್ಬಿಟ್ರಲ್ಲ ಭಯ ಆಗತ್ತೆ ಅಂದ್ರೆ ವೇಷ ಬಿಚ್ಕೋಬೇಕಷ್ಟೆ. ಬರೀ ಮೇಲೆ ಹುಟ್ಟಿದ್ದೆ ಹಾಗೆ, ಹೋಗುವಾಗ್ಲೂ ಹಾಗೆ. ಅಲ್ಲೇನ್ರೆ ಹುಟ್ಟುವಾಗ ಬಟ್ಟೆ ಹಾಕೊಂಡು ಹುಟ್ಟಿಲ್ವಾ? ಹೋಗುವಾಗ್ಲೂ ಬಟ್ಟೆ ಎಲ್ಲ ತೆಗೆದೇ ಬಿಡ್ತಾರೆ. ಏನ್ ಮಧ್ಯ ನೋಡ್ರೆ ಬಟ್ಟೆ ಹಾಕೊಂಡ್ರೆ ಏನಾಗತ್ತೆ? ಏನ ಬಟ್ಟೆ ಹಾಕೋಬೇಕು ಸರಿಪ, ಈ ಹೆದರ್ಸೋ ಬಟ್ಟೆ ಹಾಕೋಬೇಕಾ? ಅಯ್ಯೋ ಅಯ್ಯೋ ಕಾಲು ಅಲ್ಲ, ಅದು ಆಯಾ ಒಂದು ಸಮಾಜದ ಅಭ್ಯಾಸಕ್ಕೆ ತಕ್ಕ ಹಾಗೆ ಅದೇ ತರ ಇದ್ರೆ ಬರೋಲ್ಲ. ಆ ಸಮಾಜಕ್ಕೆ ಅಭ್ಯಾಸ ಇಲ್ಲಿರೋದು ಒಂದು ಭ್ರಾಂತಿ ಎಲ್ಲ ಸರಿ. ಭ್ರಾಂತಿನ ಒಂದೇ ಕೇಳ್ಬೇಡ್ರಿ. ನಾನ್ ಹೇಳೋದು ಮಕ್ಳಿದಾರಪ್ಪ, ಒಂದು ಹುಲಿ ವೇಷ ಹಾಕೊಂಡು ಹ್ಯಾಂಗ್ ಬಂದ್ರೆ ಹೆದರಿದಾಗ ತಪ್ಪಿಲ್ಲ ಅಂದ್ರೆ ಇವನು ಹೆದರ್ಸ್ಬೇಕು ಅಂತಲ್ಲ. ಹುಲಿ ವೇಷ ಹಾಕೊಂಡ್ರ
ಹುಲಿ ಯಾಕೆ ಹಾಕಬೇಕು? ಹುಲಿ ವೇಷ ಯಾಕೆ ಅನ್ಕೊಂಡಿದ್ದಾರೆ? ಅದ್ ಯಾಕೆ ವೇಷ ಯಾಕೆ ಹಾಕೋಬೇಕು ಅಂತ ಹೇಳ್ಬೇಡ್ರೆ, ಹುಲಿ ವೇಷ ಅಂತ ಯಾಕೆ ಹಾಕೋಬೇಕು? ಯಾವುದೋ ವೇಷ ದೃಷ್ಟಾಂತದಲ್ಲಿ ವೇಷ ಯಾವುದು ಹಾಕೊಂಡ ಅವರಿಗೆ ಅಪರಿಚಿತ ವಿಷಯ. ಮಲೆನಾಡಿನಲ್ಲಿ ಪಂಚಮುಖ ಅಂತ ಹೇಳ್ಕೊಂಡು ನೋಡುತ್ತೆ ಪ್ರಾಣಿಗಳು. ಪಂಚಮುಖ ಪ್ರಾಣಿ ಕಾವಿ ಬಟ್ಟೆ ಅಂತಲ್ಲ, ಮನುಷ್ಯನು ಇನ್ನೊಬ್ಬರಿಗೆ ಉದ್ವೇಗ, ಭಯ, ಹಿಂಸೆ ಮೂರು ಮಾಡಬಾರ್ದು. ನಾವು ಉದ್ವೇಗ ಭಯ ಮಾಡ್ತೀವಿ ಅಂದ್ಕೊಳ್ಳಿ ಇದ್ರೆ ಆಯ್ತು. ಉದ್ವೇಗ ವ್ಯವಹಾರ ಇದೆಲ್ಲ ಹಾಗೆ. ಊಟ ಮಾಡುವಾಗ ಹೋಗ್ಬಾರ್ದು, ಯಾಕೆ? ಊಟ ಮಾಡ್ತಾ ಇರ್ತಾರ ಜನ, ಹೋಗ್ಬಾರ್ದು ಯಾಕೆ? ವಿಶೇಷವೇನು ಆ ತರಾನ ಎಲ್ಲ ಇನ್ನೊಬ್ಬರಿಗೆ ತೊಂದರೆ ಆಗತ್ತೆ, ಹಿಂಸೆ ಆಗತ್ತೆ. ಆ ಮಕ್ಕಳು ಆಟ ಆಡ್ತಾ ಇರುವಾಗ ನೀವು ಮಧ್ಯೆ ಅವ್ರು ನಿಂತ್ಕೊಂಡ್ರೆ ಅವ್ರಿಗೆ ಬೇಜಾರಾಗತ್ತೆ. ಕಾವಿ ಬಟ್ಟೆ ಅಂತ ಹೇಳ್ತಾ ಇಲ್ಲ ನಾನು. ಯಾವುದೇ ವೇಷ, ಯಾವುದೇ ನಡವಳಿಕೆ ಇನ್ನೊಬ್ಬರಿಗೆ ಭಯ, ಹಿಂಸೆ, ಉದ್ವೇಗ ಆಗಬಾರ್ದು ಅಷ್ಟೇ. ಯಾವುದೋ ಒಂದೇ ಒಂದು ಇಟ್ಕೊಂಡು ಹೋಗಿ ಇದೇ ಬಟ್ಟೆ ಅಂತ ಹೇಳ್ತಾ ಇಲ್ಲ. ಆಗಬಾರ್ದು ಅನ್ನೋದು ಇಟ್ಕೊಂಡ್ರ ಕಡೆ ಹೇಳ್ಬೇಕಾ, ಅವ್ರು ನೋಡೋ ಕಡೆ ಹೇಳ್ಬೇಕಾ? ವ್ಯವಹಾರ ಎರಡು ಕಡೆ ಅಲ್ವನ. ಒಬ್ಬರು ಸರಿಯಾದ್ರಾಗತ್ತ, ಇನ್ನೊಬ್ಬ ಅದಕ್ಕೆ ನೀವು ಬದುಕಿದ್ರೆ ಹಾಗಾಗತ್ತೆ. ಈಗ ನನ್ನ ಏನೋ ನಾವು ಶಾಸ್ತ್ರ ಹೇಗಿದೆ ಹೋಗ್ಬೇಕು. ಗುರು ಹೇಗಿದ್ರು ಎಲ್ಲ ಪರಿಸರ ಅದೇ ನಾನು ಹೆದ್ಕೊಳ್ತೀನಿ. ನಾವು ಸ್ವಭಾವ ಅಷ್ಟೇ. ನಿಮ್ ಶಾಸ್ತ್ರ ಅಂತ ಹೇಳಿ, ಗುರುಗಳು ಸಂಪ್ರದಾಯ ಅಂತ ಹೇಳ್ರಿ. ಶಾಸ್ತ್ರ ನಾಮ ಏಕೆ ಶಾಸ್ತ್ರಶಯಾಗುತ್ತೋ ಬ್ರಾಹ್ಮಣ ತೇಷಾಂ ಅನುವರ್ತಿಗಳು ಅನುತರಾಣಿ. ಅಲ್ಲೇ ಸ್ವಾಮಿಗಳು ಪ್ರಮಾಣ, ಪರಮಾಚಾರ್ಯ ಸನ್ಯಾಸಿಗಳು ಪ್ರಮಾಣ, ಹೀಗೆ ಪರಂಪರೆ ಹೀಗೆ ಬಂದಿದೆ. ಅದು ನಾನು ಅದು ನೀವು ಒಪ್ಕೊಂಡಾಗ ನಿಮ್ ಪ್ರಮಾಣ ಎಲ್ರಿಗೂ ಹೇಗಾಗತ್ತ? ಸನ್ಯಾಸಿ ಪರಂಪರೆ ಎಲ್ಲ ಒಪ್ಕೊಂಡಿದ್ದಾರೆ. ಅದಲ್ಲಪ್ಪ ನಾನು ಹೇಳೋದು. ಪ್ರಮಾಣ ಅನ್ನೋದು ವಾಕ್ಯದಲ್ಲಿದ್ದು ಆಮೇಲೆ ಆಚಾರಕ್ಕೆ ಬರ್ಬೇಕು. ಅವ್ರದ್ದು ಆಚಾರದಿಂದ ವಾಕ್ಯಕ್ಕೆ ಹೋಗೋದಾಗ ಅಲ್ಲಪ್ಪ, ವಾಕ್ಯ ಇಲ್ಲೇನಪ್ಪ. ಮನುಸ್ಮೃತಿಯಲ್ಲೋ ಅಪಸ್ತಂಸ್ಮೃತಿ ಮಹಾಭಾರತ ಏನಾರು ಆಗ್ಲಿ ಧರ್ಮಸೂತ್ರ ಹೇಳಿದಾರೋ ಇಲ್ವಾ? ಯಾರು ಸನ್ಯಾಸ ಧರ್ಮದಲ್ಲೇ ಹೇಳಿದಾರೋ ಇಲ್ವಾ? ಸನ್ಯಾಸ ಧರ್ಮದಲ್ಲೂ ಹೇಳಿದ್ರು ಕಷಾಯ ಬೇಕೇ ಅದು ಹೇಳಿದ್ದಾರೆ. ಯಾರು ಬೌದ್ಧ ಇಲ್ವಾ? ಯಾಕೆ ಹೇಳ್ಬೇಕು? ಬೋಧನೆ ತಪ್ಪಿಯಕ್ಕ ಬೋಧನೆ ಅಲ್ವಾ? ಬೋಧನೆ ಯಾಕಲ್ಲ? ಬೋಧನೆ ಪ್ರಮಾಣ ಅಲ್ಲ. ಯಥರ್ಷಿ ಕಾಮುಪರ ಧಾತಿ ಯಾಕೆ ಇಟ್ಕೊಳ್ಳೋದಾದ್ರೆ ದೂರಿಟ್ಕೊಂಡು ಯಾವ್ದೋ ಒಂದು ವಾಕ್ಯ ತಗೊಂಡು ಚರ್ಚೆ ಮಾಡಿ ನಾನು ಹೇಳೋದು ಈ ವಿಷಯ ನಿಮಗೆ ಇದು ಆಗ್ಲೇಬೇಕು ಅಂತ ಪೂರ್ವಾಗ್ರಹ ಇದೆ ಅಂದ್ರೆ ಹಾಗೆ ಹೇಳ್ತೀರ ಹೊರತು ಶಾಸ್ತ್ರದ ಮರ್ಯಾದೆಯಲ್ಲಿ ಅಲ್ಲ. ಅಷ್ಟೇ ನಾನು ಒಪ್ಪ. ಶಾಸ್ತ್ರ ಹೇಳಿಲ್ಲ ಅನ್ನೋದು ಒಪ್ಕೊಳ್ತೀನಿ ನಾನು. ಶಂಕರ ಭಾಷೆ ಶಾಸ್ತ್ರ ಅಲ್ಲ ಅಂತ. ಹೌದು, ನಂಗೆ ಶಂಕರ ಭಾಷೆ ಉದಾಹರಿಸಿದ ಅಷ್ಟೇ. ಪತ್ರಗಳು ಆಶ್ರಮ ಮಾಡೋದು ಹೇಳಿಲ್ಲ, ಕೈಕಾತುಗಳು ಆಶ್ರಮ ಎಲ್ಲಿ ಹೇಳಿದ್ದಾರೆ? ಅಲ್ಲ, ಅವ್ರು ಒಪ್ಪಿರೋದು ಉದಾಹರಿಸುವ ಶಾಸ್ತ್ರ ಹೇಳಿರೋದು. ಮಾಡಿದ್ರೆ ಅವರು 15 ಮಾಡಿದ್ರೆ ಪ್ರತಿ ಎಷ್ಟು ಕಡೆ ಇದು ಮಾಡಿದ್ದಾರೆ. ಗೃಹಸ್ಥರನ್ನ 15 ಮಾಡಿದೆವು ಎಷ್ಟು ಬೈದಾರೆ. ಯಾರು ಮಾಡ್ತಾರೆ ಗೃಹಸ್ಥರು? ಎಷ್ಟು ಅವ್ರು ಒಪ್ಪಿದ್ದಾರೆ ಅದನ್ನ ಯಾರು